ಓಂ ಶಾಂತಿ. ಓಂ ಶಾಂತಿ. ಭಾನುವಾರದ ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ ದಿನಾಂಕ 5/11/2025. ಈ ಮುರಳಿಯಲ್ಲಿ ಬಾಬಾರವರು ನಮಗೆ ಏನು ತಿಳಿಸ್ತಾ ಇದ್ದಾರೆ? अपने श्रेष्ठ स्वमान के फकोर में रह असंभव को संभव करते बेफिक्र बादशाह बनो. ತಮ್ಮ ಶ್ರೇಷ್ಠ ಸ್ವಮಾನದ ನಶೆಯಲ್ಲಿ ಇದ್ದು ಅಸಂಭವವನ್ನೂ ಕೂಡ ಸಂಭವ ಮಾಡುವಂತಹ ನಿಶ್ಚಿಂತ ಚಕ್ರವರ್ತಿಗಳು ಆಗಿ. ನಾವೆಲ್ಲ ಯಾರು? ಆತ್ಮಗಳು ಅಲ್ವಾ? ಈ ಭೂಮಿಗೆ ಬಂದಿದ್ದೀವಿ ಪಾತ್ರವನ್ನ ಮಾಡಲಿಕ್ಕೆ. ತನು ಮನ ಧನ ಜನ ಈ ಸಾಧನದ ಮೂಲಕ ಕರ್ಮವನ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಆತ್ಮ ಕೆಲವೊಂದು ಸೂಕ್ಷ್ಮವಾದ ವಿಷಯವನ್ನು ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತದೆ? ಕರ್ಮವನ್ನು ಮಾಡುತ್ತೆ. ಅದರ ಆಧಾರದಲ್ಲಿ ಅದೇನು ಯೋಚನೆ ಮಾಡುತ್ತೆ ಅಂತಂದ್ರೆ ತಾನು ಮಾಡುವಂತ ಕರ್ಮ ಸಫಲ ಆಗತ್ತೆ ಅಂತ. ಆತ್ಮ ಕರ್ಮ ಮಾಡೋ ಉದ್ದೇಶ ಏನು? ಉದ್ದೇಶ ಏನು? ಆ ಕರ್ಮ ಸಫಲ ಆಗಬೇಕು ಮತ್ತು ಆ ಕರ್ಮದ ಫಲ ಆತ್ಮನಿಗೆ ಏನು ಕೊಡಬೇಕು? ಖುಷಿಯನ್ನ, ಆನಂದವನ್ನ, ಸಂತೋಷವನ್ನ ಕೊಡ್ಬೇಕಂದ್ರೆ ಆತ್ಮಕ್ಕೆ ಬೇಕಾಗಿರುವಂತ ಏನು ಪ್ರತಿಫಲ ಇದೆ ಅದು ಆತ್ಮನಿಗೆ ಏನಾಗಬೇಕು? ಸಿಗಬೇಕು. ಹೌದಾ? ಓಕೆ. ಆ ಕರ್ಮ ಮಾಡ್ಲಿಕ್ಕೆ ಶರೀರ ಇದೆ, ಹಣ ಇದೆ, ಜನ ಇದೆ, ಪಂಚತತ್ವಗಳಿದ್ದಾವೆ, ಸೀನರಿಗಳಿದ್ದಾವೆ. ಓಕೆ. ಅದ್ರ ಜೊತೆಗೆ ಮನುಷ್ಯಾತ್ಮ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತಂದ್ರೆ ನಾನು ಜೀವನದಲ್ಲಿ ಸಫಲ ಆಗ್ಬೇಕು ಅಂತಂದ್ರೆ ನನ್ನ ಹತ್ರ ಶಿಕ್ಷಣ ಇದೆ. ಏನಿದೆ? ಶಿಕ್ಷಣ. ಸ್ಥೂಲವಾಗಿರ್ತದೋ ಸೂಕ್ಷ್ಮವಾಗಿರ್ತದೋ? ಶಿಕ್ಷಣದ ಆ ಒಂದು ಅಭಿಮಾನ ಇದೆಯಲ್ಲ, ನನ್ನ ಹತ್ರ ಇದೆ. ಸ್ಥೂಲನು ಸೂಕ್ಷ್ಮನು? ಸ್ಥೂಲ. ಕಣಿ ಕಾಣತ್ತ ಅದು? ಐತಿ ಅಂತ ಅಭಿಮಾನ. ಅಭಿಮಾನ ಹೌದು, ಕಣ್ಣಿ ಕಾಣೋದಿಲ್ವಲ್ಲ. ನಾನು ಇಂಜಿನಿಯರ್ ಆಗಿದ್ದೇನೆ, ನಾನು ಡಾಕ್ಟರ್ ಆಗಿದ್ದೇನೆ, ನಾನು ಲಾಯರು, ನಾನು ಜಡ್ಜು. ಈ ಒಂದು ಶಿಕ್ಷಣದ ಆ ಒಂದು ಜೊತೆ ಮಾನಸಿಕವಾಗಿ ಕನೆಕ್ಟ್ ಆಗಿಬಿಟ್ಟು ಅದರಿಂದ ನನಗೆ ಸಫಲತೆ ಸಿಗ್ತದೆ, ಸಿಗಬಹುದು ಹೇಳಿ ತಿಳ್ಕೊಳ್ಳೋದು ಸರಿನೋ ತಪ್ಪು? ಶಿಕ್ಷಣ ಜೀವನಕ್ಕೆ ಬೇಕೋ ಬೇಡವೋ? ಬೇಕು. ಶಿಕ್ಷಣ ಬೇಕು. ಹಾಗಂತ ಶಿಕ್ಷಣದಿಂದಲೇ ನಿಮಗೆ ಜೀವನದಲ್ಲಿ ಸಫಲತೆ ಸಿಗ್ತದೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಕಾರಣ ನಾವು ಪ್ರಾಪಂಚಿಕವಾಗಿ ಏನು ಶಿಕ್ಷಣವನ್ನ ಪಡಿತೀವಿ ಅದು ಶರೀರಕ್ಕೆ ಬೇಕಾಗಿರೋ ಹಣ ಸಂಪಾದನೆ ಮಾಡ್ಲಿಕ್ಕೆ. ಹೌದಾ? ಹೌದು ಅಲ್ವೋ? ಹಾ. ಆದ್ರೆ ನೀವ್ಯಾರು? ಆತ್ಮ ಅಲ್ವಾ? ಆವಾಗ ಆತ್ಮಕ್ಕೆ ಏನ್ ಬೇಕು ಅದು ಸಿಗೋದಿಲ್ವಲ್ಲ? ಸಿಗತ್ತಾ? ಇಲ್ಲ. ನಿಮ್ಮ ಹತ್ರ ತುಂಬಾ ಹಣ ಇದೆ, ಕೋಟಿಗಟ್ಲೆ ಹಣ ಇದೆ, ಸಫಲ ಆಗತ್ತಾ? ಹಣ ಇದ್ದ ಮಾತ್ರ ಅವರೆಲ್ಲರೂ ಖುಷಿಯಾಗಿದ್ದಾರಾ? ಇಲ್ಲ. ಒಂದು ಪೋಸ್ಟ್ ಅಲ್ಲಿ ಇದ್ದೀರಾ. ಯಾವ ಪೋಸ್ಟ್ ಅಲ್ಲಿ? ರಾಜಕೀಯ ನಾಯಕರಾಗಿರಬಹುದು, ಗೌರ್ಮೆಂಟ್ ಆಫೀಸಲ್ಲಿ ಇರಬಹುದು, ಅಥವಾ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗಿರಬಹುದು, ಅಥವಾ ಯಾವುದು ಫಿಲ್ಮ್ ಆಕ್ಟರ್ ಆಗಿರಬಹುದು. ಜನ ನಿಮಗೆ ಗೌರವವನ್ನು ಕೊಡ್ತಾರೆ. ಓಕೆ. ಅದರಿಂದ ಸಫಲತೆ ಸಿಗತ್ತಾ? ಇಲ್ಲ. ಶರೀರ ತುಂಬಾ ಸುಂದರವಾಗಿದೆ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೇನೆ ಹೇಳುವಂತ ಸ್ಮೃತಿಯಲ್ಲಿ ಕರ್ಮಕ್ಷೇತ್ರ ಕೆಳಗಡೆ ಇಳಿಯೋದು. ನಾನು ಅಂತಂದ್ರೆ ಶರೀರ. ಅದರಿಂದ ಸಫಲತೆ ಸಿಗತ್ತಾ? ಇಲ್ಲ. ಹಾಗೆ ಆತ್ಮ ಬಂದಿರೋದು ಯಾವುದಕ್ಕೆ? ಆತ್ಮ ಸಫಲತೆ. ಅಂದ್ರೆ ಆ ಕರ್ಮದ ಫಲ ಆತ್ಮದ ಅಕೌಂಟ್ ಅಲ್ಲಿ ವಿಕರ್ಮ ಆಗಬಾರದು. ಏನಾಗ್ಬೇಕು? ಸುಕರ್ಮ ಆಗ್ಬೇಕು. ಸುಕರ್ಮ ಆಗ್ಬೇಕು ಅಂದ್ರೆ ಆ ಕರ್ಮ ಏನಾಗ್ಬೇಕು? ಸರಿ ಆಗ್ಬೇಕು. ಸರಿ.
ಕರ್ಮವನ್ನ ಮಾಡ್ಲಿಕ್ಕೆ ಕರ್ಮೇಂದ್ರಿಯ ಬೇಕು, ಹೌದಾ? ಕರ್ಮೇಂದ್ರಿಯವನ್ನು ಜೊತೆಲಿ ಇಟ್ಕೊಳ್ಳೋದು ಅದು ತಪ್ಪಿಲ್ಲ. ಆದ್ರೆ ಕರ್ಮೇಂದ್ರಿಯದ ಆಧಾರದಿಂದನೇ, ಕರ್ಮೇಂದ್ರಿಯದ ಕಾರಣದಿಂದಲೇ ನನಗೆ ಸಫಲತೆ ಸಿಗತ್ತೆ ಅಂತ ಹೇಳೋದು ತಪ್ಪು, ತಪ್ಪು. ಹೌದಾ ಅಲ್ವಾ? ಹೌದು. ಕಾರ್ ಇದೆ ಅಂತ ಮಾತ್ರಕ್ಕೆ ಚೆನ್ನಾಗಿ ಸುಖ ಅನುಭವ ಮಾಡ್ತೀರಿ ಅಂತ ಅರ್ಥ ಅಲ್ಲ. ಕಾರ್ ಸರಿಯಾಗಿ ಡ್ರೈವಿಂಗ್ ಮಾಡ್ಬೇಕು, ನಿಮ್ಗೆ ಬರಬೇಕು, ಸರಿನಾ? ಕೆಲವೊಂದ್ಸರಿ ಏನಾಗುತ್ತೆ, ಚೆನ್ನಾಗಿರುವಂತ ಬಸ್ ಇರ್ತದೆ, ಡ್ರೈವರ್ ಸರಿ ಇರುವುದಿಲ್ಲ. ಅವಾಗ ಒಳಗಡೆ ಕೂತ್ಕೊಂಡಿರುವಂತ ಪ್ಯಾಸೆಂಜರ್ಗಳಿಗೆ ಅನ್ಸ್ತಾ ಇರ್ತದೆ, ದಕ್ ದಕ್ ಭಯ. ಎಲ್ಲಿ ಗುದ್ದು ಬಿಡ್ತಾನೇನೋ ಅಂತ, ಅಲ್ವಾ? ನಿನ್ನೆ ಮೊನ್ನೆ ನ್ಯೂಸ್ ಕೇಳ್ತಾ ಇದ್ದೀನಿ, ಒಬ್ಬನು ಕುಡಿದಿರುವಂತ ವ್ಯಕ್ತಿ 5 ಕಿಲೋಮೀಟರ್ ಏನ್ ಮಾಡಿದಾನಂತ, ಗಾಡಿ ತಗೊಂಡು ಹೋಗ್ಬಿಟ್ಟು ದೊಡ್ಡ ಲಾರಿಯನ್ನ 5 ಕಿಲೋಮೀಟರ್ ವರೆಗೆ 2 ವೀಲರ್ 4 ವೀಲರ್ ಎಲ್ಲಾನು ಗುದ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟು ಜನರನ್ನ ಸಾಯಿಸಿದ್ದಾನೆ, ಅಲ್ವಾ? ಹಾಗೆ ವೆಹಿಕಲ್ ಚೆನ್ನಾಗಿದ್ರೂ ಕೂಡ ಡ್ರೈವಿಂಗ್ ಮಾಡುವಂತ ವ್ಯಕ್ತಿಯಲ್ಲಿ ಆ ನಶಾ ಪದಾರ್ಥ ಸೇರಿದಾಗ ಅವನಿಂದ ಏನಾಗ್ತದೆ? ತಪ್ಪು ಕೆಲಸ ಆಗ್ತವೆ, ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಮಾಡುವಂತ ಕರ್ಮದಲ್ಲಿ ನಿಶ್ಚಿಂತ ಚಕ್ರವರ್ತಿಗಳಾಗಬೇಕು, ಸದಾ ಸಫಲರಾಗಬೇಕು. ಜೀವನದಲ್ಲಿ ಅಸಫಲತೆಯ ಅನುಭವ ಮಾಡಬೇಕು ಅಂತಂದ್ರೆ, ಅಥವಾ ಅಸಂಭವ ಕಾರ್ಯವನ್ನು ಕೂಡ ಏನಾಗಬೇಕು? ಸಂಭವ. ಇದು ಸಾಧ್ಯ ಇಲ್ಲ ಅಂತ ಬೇರೆಯವರು ಏನು ನಿರೀಕ್ಷೆ ಮಾಡಿರ್ತಾರೆ, ಅದನ್ನು ಸಂಭವ ಮಾಡಬೇಕು ಅಂತಂದ್ರೆ ನಿಮ್ಮಲ್ಲಿ ಶ್ರೇಷ್ಠ ಸಮಾನದನ ಸೇರ್ಬೇಕಂತ. ಏನಿರ್ಬೇಕು? ಶ್ರೇಷ್ಠ ಸಮಾನ. ಶ್ರೇಷ್ಠ ಸ್ವಮಾನದ ನಶೆ ಇರಬೇಕು ಅಂತ ಹೇಳ್ತಾರೆ. ಸರಿ, ಹಾಗಿದ್ರೆ ಪ್ರಶ್ನೆ, ಸ್ವಮಾನ ಅಂತಂದ್ರೇನು? ಸ್ವಮಾನ ಅಂತಂದ್ರೇನು? ಆತ್ಮನ ಗೌರವ. ಹಂಗಂದ್ರೆ ಏನು? ಏನದು ಆತ್ಮನಿಗೆ ಗೌರವ ಹೆಂಗ್ ಬರ್ತದೆ? ಸ್ವ ಅಂದ್ರೆ ಆತ್ಮ, ಮಾನ ಅಂದ್ರೆ ಗೌರವ, ಸರಿ. ಆದ್ರೆ ಅದ್ರ ಡೆಫಿನೇಷನ್ ಏನು? ಅದರ ಅರ್ಥ ಏನು? ಆತ್ಮನಿಗೆ ಗೌರವ ಯಾವಾಗ ಬರ್ತದೆ? ಭಗವಂತನ ಗುಣಗಳನ್ನ ನಾವು ಧರಿಸ್ಕೊಂಡಾಗ ಆತ್ಮದಲ್ಲಿ ಗೌರವ ಬರುತ್ತದೆ. ಭಗವಂತನ ಗುಣ ಧರಿಸ್ಕೊಂಡಾಗ. ಆಮೇಲೆ ನಾಗರತ್ನ ಆ ಉನ್ನತಿ ಮಾಡಿದಾಗ ಆತ್ಮನ ಉನ್ನತಿ ಮಾಡ್ಕೋಬೇಕು. ಯಾವಾಗ ಆಗ್ತದೆ ಉನ್ನತಿ? ನೀವು ಮನೆಯಿಂದ ಹೊರಗಡೆ ಹೋಗ್ತೀರಾ ಬೆಳಿಗ್ಗೆ ಕರ್ಮಕ್ಷೇತ್ರಕ್ಕೆ, ಸರಿನಾ? ಊರೆಲ್ಲ ಸಾಲ ಮಾಡ್ಕೊಂಡಿದ್ದೀರಿ. ಆವಾಗ ಏನಾಗ್ತದೆ? ಮನೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀರಾ ಸಿಟಿಗೆ, ಅಲ್ಲಿರುವಂತ ಎಲ್ಲಾ ಅಂಗಡಿಯವ್ರ ಹತ್ರನೂ ಸಾಲನೇ, ಓಕೆನಾ? ದಾರಿಯಲ್ಲಿ ಯಾರ್ಯಾರು ಸಿಗ್ತಾರಲ್ಲ ಅವ್ರ ಹತ್ರ ಎಲ್ಲರ ಹತ್ರನೂ ಸಾಲ ಮಾಡಿದ್ದೀರಿ. ಆಗ ಅವ್ರ ಎದುರುಗಡೆ ಸಿಕ್ಕಿದಾಗ ನಿಮ್ಮ ಹತ್ರ ಏನ್ ಕೇಳ್ತಾರೆ? ಸಾಲನೇ ಕೇಳ್ತಾರೆ. ಸಾಲ ಕೇಳ್ತಾರೋ, ನಾವು ಸಾಲ ಕೊಡಿ ವಾಪಸ್ ಕೊಡಿ ಅಂತ ಹೇಳ್ತಾರೋ? ವಾಪಸ್ ಕೊಡಿ ಅಂತ ಕೇಳ್ತಾರೆ. ಸರಿ, ಹಾಗಿದ್ರೆ ನೀವು ಮನೆಯಿಂದ ಹೊರಗಡೆ ಹೋಗಿ ಎಲ್ಲಿ ತಲುಪಬೇಕು ಅಲ್ಲಿ ತಲುಪಬೇಕಾದ್ರೆ ಇಂಥ ಯಾವುದೇ ಅಪೋಸಿಷನ್ ನಿಮ್ಗೆ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಯಾರು ನಿಮ್ಮದು ಸಾಲದ ಬಗ್ಗೆ ಕೇಳಬಾರ್ದಪ್ಪ, ಯಾರು ನಿಮ್ಗೆ ತೊಂದರೆ ಮಾಡಬಾರ್ದು, ಯಾರು ನಿಂದನೆ ಮಾಡಬಾರ್ದು, ಏನ್ ಮಾಡ್ಬೇಕು? ಸಾಲ ಮಾಡಬಾರ್ದು. ಮೊದ್ಲೇನೆ ಸಾಲ ಮಾಡಬಾರ್ದು. ಆಲ್ರೆಡಿ ಮಾಡ್ಬಿಟ್ಟಿದ್ವಿ, ಏನ್ ಮಾಡೋಣ? ಅವ್ರಿಗೆ ಕಾಣದಾಗ ಮುಂದಾಗಿ, ಅವ್ರ ಎದುರೋದಕ್ಕೂ ಮುಂದಾಗಿ ಹೊರಟೋಗಿರ್ಬೇಕು. ಆ? ಏನು? ಅವ್ರ ಅಡ್ಡೋದಕ್ಕೂ ಮುಂದಾಗಿ ಹೊರಟೋಗಿರ್ಬೇಕು. ಓ, ಅವ್ರು ಮೊದ್ಲೇ ಹೊರಟೋಗಿರ್ಬೇಕಾ? ರಾತ್ರಿಯಲ್ಲಿ ಏನು 2 ಗಂಟೆ 3 ಗಂಟೆಗೆಲ್ಲ ಎದ್ಬಿಟ್ಟು ಹೋಗ್ತೀರಾ? ಹೋಗ್ಬೇಕಾದ್ರೆ ಹೋಗ್ಬಿಡ್ತೀರಿ, ವಾಪಸ್ ಬರ್ಬೇಕಾದ್ರೆ ಸಂಪಾದನೆ ಮಾಡ್ತಾರೆ. ಸ್ವಲ್ಪ ಕೊಡ್ಬೇಕಣ್ಣ. ಕೊಡ್ಬೇಕಂದ್ರೆ ಇರ್ಬೇಕಲ್ಲ. ಅಂದ್ರೆ ನಮ್ಮಲ್ಲಿ ಪೂರ್ತಿ ಸ್ಟಾಕ್ ಇರ್ಬೇಕು. ಸ್ಟಾಕ್ ಇರ್ಬೇಕು ಅಂದ ಮೊದಲು ಸಂಪಾದನೆ ಮಾಡ್ಬೇಕಾ? ಹೌದು. ಸಂಪಾದನೆ ಮಾಡಿದ ಮೇಲೆ ಮಾಡಿರುವಂತ ಸಾಲವನ್ನ ತೀರಿಸ್ಬೇಕು ತಾನೆ? ಹೌದು. ತೀರಿಸಿದ ಮೇಲೆ ತಾನೆ ಸ್ಟಾಕ್ ಉಳಿಯುತ್ತೆ. 25 ಲಕ್ಷ ರೂಪಾಯಿ ಸಾಲ ಇದ್ದು ತಿಂಗಳಿಗೆ 1 ಲಕ್ಷ ರೂಪಾಯಿ EMI ಬರ್ತಾ ಇದ್ರೆ ಸಂಪಾದನೆ 25,000 ರೂಪಾಯಿ ಇದ್ರೆ ವಿಷಯ ಏನು? ಇನ್ನೂ ಹೆಚ್ಚಾಗುತ್ತೆ. ಮತ್ತೆ 75,000 ರೂಪಾಯಿ ಸಾಲದಲ್ಲಿ ಇದೇನಲ್ವಾ? ಓಕೆ, ನೀವು ಸಾಲ ಯಾರ್ಯಾರ ಹತ್ರ ಮಾಡಿದ್ದೀರಿ? ಪಂಚತತ್ವಗಳು ಸಂಬಂಧ ಸಂಪರ್ಕದಲ್ಲಿ ವಿಶ್ವದಲ್ಲಿ ಎಲ್ಲರ ಹತ್ರನೂ ಮಾಡಿದ್ದೀರಿ. ಎಲ್ಲರ ಹತ್ರ ಮಾಡಿದೀವೋ ಇಲ್ವೋ? ಮಾಡಿದ್ದೀವಿ. ವಿಶ್ವವನ್ನು ಉಪಯೋಗ ಮಾಡಿದ್ದೀವಿ, ಅದಕ್ಕೆ ರಿಟರ್ನ್ ಆಗಿ ನಾವೇನು ಕೊಟ್ಟಿಲ್ಲ ಅಂತಂದ್ರೆ ಸಾಲ ಹೌದೋ ಅಲ್ವೋ? ಹೋಟೆಲ್ ಹೋಗ್ತೀರಾ, ತಿನ್ಕೊಂಡು ಬರ್ತೀರಾ, ದುಡ್ಡು ಕೊಡಲ್ಲ. ದಿನಸಿ ಅಂಗಡಿ ಹೋಗ್ತೀರಾ, ದಿನಸಿ ಐಟಮ್ ತಗೊಂಡ್ ಬರ್ತೀರಾ, ದುಡ್ಡು ಕೊಡಲ್ಲ. ಬೇಕರಿಗೆ ಹೋಗ್ತೀರಾ, ಹಾಲು ತಗೊಂಡ್ ಬರ್ತೀರಾ, ದುಡ್ಡು ಕೊಡಲ್ಲ. ತರಕಾರಿ ಅಂಗಡಿಗೆ ಹೋಗ್ತೀರಿ, ತರಕಾರಿ ತಗೊಳ್ತೀರಾ, ದುಡ್ಡು ಕೊಡಲ್ಲ. ಆಟೋದಲ್ಲಿ ಹೋಗ್ತೀರಾ, ದುಡ್ಡು ಕೊಡಲ್ಲ. ಅವಾಗ ಸಾಲ ಹೆಚ್ಚಾಗುತ್ತೆ.
ಹಾಗಿದ್ರೆ ನಾವು 2,500 ವರ್ಷ ಮಾಡಿದ್ದೇನು? ಬರೀ ಸಾಲ ಅವಾಗ ನಮ್ಮ ಎದುರುಗಡೆ ಯಾರ್ಯಾರು ಬರ್ತಿದ್ದಾರೆ? ಸಾಲದವ್ರು ಸಾಲದ. ಹಾಗಿದ್ರೆ ಆ ಸಾಲದ ಎಫೆಕ್ಟ್ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಓವರ್ ಟೈಮ್ ಹ್ಮ್. ಡ್ಯೂಟಿ ಮಾಡ್ಬೇಕು. ಆ ಓವರ್ ಟೈಮ್ ಮಾಡ್ಬೇಕು. ಓವರ್ ಟೈಮ್ ಮಾಡೋದು ಆಮೇಲೆ ಮೊದಲು ಸರಿ ಡ್ಯೂಟಿ ಮಾಡಿ. ಮೊದಲು ಸರಿ ಡ್ಯೂಟಿ ಮಾಡಿ ಆಮೇಲೆ ಓವರ್ ಟೈಮ್. 8 ಗಂಟೆ ಮೊದಲು ಸರಿ ಮಾಡಿ ಆಮೇಲೆ 8 ಗಂಟೆನೇ ಸರಿ ಆಗ್ತಾ ಇಲ್ಲ, ನೀವು ಓವರ್ ಟೈಮ್ ಮಾಡ್ಬಿಟ್ಟು ಏನ್ ಪ್ರಯೋಜನ? ಅಮೃತ ವೇಳೆಯಲ್ಲಿ ಸೀರಿಯಸ್ ಆಗಿ ಮಾಡ್ತೀವ ನಾವು? ನುಮಾಶಾಮ ಕೂತ್ಕೊಂಡಾಗ ಮಾಡ್ತೀವ? ಅದಕ್ಕೆ ಬರ್ತದೆ ಸ್ವಮಾನ ಅಂತಂದ್ರೆ ಮಕ್ಕಳೇ, ಆತ್ಮಕ್ಕೆ ಸಂಬಂಧಪಟ್ಟಂತ ಸಪ್ತ ಗುಣಗಳ ಸ್ಟಾಕ್ ನಿಮ್ಮಲ್ಲಿ ಇರಬೇಕು. ಎಷ್ಟು ಸ್ಟಾಕ್ ಇರಬೇಕು? ಪದಮಾಪದ ಈ ದಿನ ನೀವು ಏನು ಈಶ್ವರಿ ಸೇವೆಯನ್ನ ಮಾಡ್ತೀರೋ, ಮನಬುದ್ಧಿನ ಭಗವಂತನ ಕೈಯಲ್ಲಿ ಕೊಡ್ತಿರೋ, ಸ್ವಚ್ಛವಾದ ಮನಬುದ್ಧಿಯನ್ನ ಭಗವಂತನ ಕೈಯಲ್ಲಿ ಅಭಿಮಾನ ಇಲ್ಲದೇನೆ ಕೊಟ್ಟಾಗ, ನಿಮಿತ್ತವಾಗಿ ಕೊಟ್ಟಾಗ, ಭಗವಂತ ತನ್ನ ಸಪ್ತ ಗುಣಗಳನ್ನ ವಿಶ್ವಕ್ಕೆಲ್ಲರಿಗೂ ಕೂಡ ಏನ್ ಮಾಡ್ಬೇಕು? ಕೊಡಬೇಕಾಗ್ತದೆ. ಆವಾಗ ನಿಮ್ಗೆ ಅದೇ ಕೆಲಸ ಬಿಟ್ರೆ ಮನಬುದ್ಧಿಯನ್ನು ಬೇರೆ ಕೆಲಸಕ್ಕೆ ಉಪಯೋಗ ಮಾಡ್ಬೇಕು. ಮಾಡ್ಕೊಳ್ಬಾರ್ದು. ಆವಾಗ ಅದರಿಂದ ಬಂದಿರುವಂತ ಸಂಪಾದನೆ ಏನಿದೆ, ಆ ದಿನದ EMI ಪೂರ್ತಿ ಎಲ್ಲ ಏನಾಗ್ಬೇಕು? ಕಟ್ಟಾಗ EMI ಅಂತ ಗೊತ್ತಾಯ್ತಾ? ನೀವು ಸಾಲ ಮಾಡಿರೋದರ ಕಂತು. ಸಾಲ ಮಾಡ್ಮೇಲೆ ತಿಂಗಳಿಗೆ ಇಷ್ಟಿಷ್ಟು ಕೊಡ್ಬೇಕು ಅಂತ ಕಂತು ಇರ್ತದಲ್ವಾ? ಆ ಕಂತನ್ನ ಏನ್ ಮಾಡ್ಬೇಕು? ಕ್ಲಿಯರ್ ಮಾಡ್ಬೇಕು. ಯಾವಾಗ? ಈಗಲೇ ಇವಾಗ್ಲೇ ಬೆಳಗಿನ ಸಮಯ ಅಮೃತ ವೇಳೆಯಲ್ಲೇ ಪವರ್ಫುಲ್ ಯೋಗವನ್ನ ಮಾಡಿ ಗೂಗಲ್ ಪೇ ಮೂಲಕ ಯಾರ್ಯಾರ ಸಾಲ ಇದೆಯೋ ಎಲ್ಲಾನು ಕೂಡ ಏನ್ ಮಾಡ್ಬೇಕು? ಪೇಮೆಂಟ್ ಮಾಡಿದ್ದಿರ್ಬೇಕು. ಅವಾಗ ಎಲ್ಲರೂ ಮಲಗಿರ್ತಾರೆ, ಹೌದು ಅಲ್ವೋ? ಬೆಳಿಗ್ಗೆ ಇದ್ದು ಇವರು ಸಾಲ ಬಂದಿಲ್ಲ ಅಂತ ಅವ್ರ ಕೈಯಲ್ಲಿ ಮೊಬೈಲ್ ತಗೊಂಡು ನೀವು ಫೋನ್ ಮಾಡಬೇಕು, ಗಲಾಟೆ ಮಾಡಬೇಕು ಅಂತ ಫೋನ್ ರಿಸೀವ್ ಮಾಡಿದ್ರೆ, ಫೋನ್ ಓಪನ್ ಮಾಡಿದ ತಕ್ಷಣದಲ್ಲಿ ನಿಮ್ ಗೂಗಲ್ ಪೇ ಪೇಮೆಂಟ್ ಬಂದಿರೋದವ್ರಿಗೆ ಏನಾಗ್ಬೇಕು? ಗೊತ್ತಾಗ್ಬೇಕು. ಗೊತ್ತಾಗ್ಬೇಕು. ಆವಾಗ ಅವ್ರು ನಿಂದನೆ ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ಮಾಡಲ್ಲ. ಅಷ್ಟು ಪೇಮೆಂಟ್ ಮಾಡಿದ ಜೊತೆಗೆ ಕೈಯಲ್ಲಿ ಸ್ವಲ್ಪ ಏನ್ ಇಟ್ಕೊಳ್ಬೇಕು? ಜಮ ಹಣ ಇಟ್ಕೊಳ್ಬೇಕು. ಕ್ಯಾಶ್ ಇಟ್ಕೊಳ್ಬೇಕು, ATM ಕಾರ್ಡ್ ಇಟ್ಕೊಳ್ಬೇಕು. ATM ಕಾರ್ಡ್ ಇದ್ರೆ ನಿಮ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇರಬೇಕು. ಮೊಬೈಲ್ ಗೂಗಲ್ ಪೇ ಇರಬೇಕು. ಕ್ಯಾಶ್ ಬೇಕಾದ್ರೆ ಕ್ಯಾಶ್, ATM ಅಲ್ಲಿ ಬೇಕಾದ್ರೆ ATM, ಚೆಕ್ ಬೇಕಾದ್ರೆ ಚೆಕ್, DD ಬೇಕಾದ್ರೆ DD, ಗೂಗಲ್ ಪೇ ಬೇಕಾದ್ರೆ ಗೂಗಲ್ ಪೇ. ಯಾವುದೇ ರೂಪದಲ್ಲಿ ಯಾರ ಎದುರುಗಡೆ ಬಂದ್ರು ಕೂಡ ಪೇಮೆಂಟ್ ಮಾಡ್ಲಿಕ್ಕೆ ನನ್ನ ಹತ್ರ ಏನಿರ್ಬೇಕು? ಕ್ಯಾಶ್ ರೆಡಿ. ಈ ಪೇಮೆಂಟ್ ಮಾಡಬೇಕು. ಸಫಲತೆ ಮಾಡಬೇಕು ಅಂತಂದ್ರೆ ಇದು ಸ್ಥೂಲ ಧನದಿಂದ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ನಮ್ಮಪ್ಪ ಶ್ರೀಮಂತ ಆಗಿದ್ದಾರೆ, ಅವ್ರ ಹತ್ರ ಕೋಟಿಗಟ್ಟಲೆ ಹಣ ಇದೆ, ಅವ್ರ ಹತ್ರ ಪೋಸ್ಟ್ ಪೊಸಿಷನ್ ಇದೆ ಅಂತಂದ್ರೆ ಈ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಿಮ್ಮ ಶರೀರ ಎಷ್ಟೇ ಚೆನ್ನಾಗಿದ್ರು ಸುಂದರವಾಗಿದ್ರು ಕೂಡ ಅದರಿಂದ ಈ ಲೆಕ್ಕಾಚಾರ ಕ್ಲಿಯರ್ ಆಗೋದಿಲ್ಲ. ನಿಮ್ಮ ಹತ್ರ ಎಷ್ಟೇ ಎಜುಕೇಶನ್ ಇದ್ರು ಅನುಭವ ಇದ್ರು ಕೂಡ ಈ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಹೌದು ಅಲ್ವೋ? ಹೌದು. ಅದಕ್ಕೆ ಬಾಬಾ ಮೂಲ ಕಾರಣ ಏನು ಅಂತಂದ್ರೆ ತಮ್ಮ ಶ್ರೇಷ್ಠ ಸ್ವಮಾನ ಅಂತಂದ್ರೆ ಪ್ರತಿದಿನ ನಾನು ರಾಜಯೋಗದಿಂದ ಎಷ್ಟು ನನ್ನಲ್ಲಿ ಶಾಂತಿ ಸುಖ ಸಂತೋಷ ಆನಂದ ಅವನೇನ್ ಮಾಡ್ಕೊಂಡಿದ್ದೇನೆ? ಜಾಸ್ತಿ ಮಾಡ್ಕೊಂಡಿದ್ದೇನೆ ಅಲ್ವಾ? ನಾವು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಬಂದಾಗ ನಮ್ಗೆ ನಶೆ ಇರ್ತದೋ ಇರಲ್ವೋ? ಹಳೆ ಕಾರ್ ಬಿಟ್ಟು ಹೊಸ ಕಾರ್ 25 ಲಕ್ಷ ರೂಪಾಯಿ ತಗೊಂಡಾಗ ನಶೆ ಇರ್ತದೋ ಇರಲ್ವೋ? ಅಂದ್ರೆ ಸ್ಥೂಲವಾದಂತ ಸಾಧನಗಳು ಬಂದಾಗ ನಿಮ್ಗೆ ನಶೆ ಏನಾಗ್ತದೆ? ಇವತ್ತು ನಾನು ಅಪ್ಪ ಆಗಿದ್ದೇನ್ರಿ, ನನಗೆ ಇವತ್ತು ಮಗ ಹುಟ್ಟಿದಾನೆ, ನಶೆ ಇರ್ತತಾನೆ. ನನಗೆ ಬರ್ತಡೇ ಇದೆ, 25 ವರ್ಷ ಆಯ್ತು, ನಶೆ ಇರ್ತತಾನೆ. ಇರ್ತದೆ ಇರಲ್ವಾ? ಇರುತ್ತೆ. ಇದೆಲ್ಲ ಸುಳ್ಳು ನಶೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಸುಳ್ಳು ನಶೆನು ಸತ್ಯ ನಶೆನು? ಸುಳ್ಳು. ಯಾಕೆ? ಯಾವಾಗ ಬೇಕಾದ್ರೂ ಹೋಗ್ಬೋದು. ಅದು ಸ್ವಲ್ಪ ಸಮಯ ಅಷ್ಟೇ ಇರುತ್ತೆ. ಭಗವಂತ ಹೇಳ್ತಾರೆ ಸ್ವಲ್ಪ ಸಮಯ ಏನೇ ಇದ್ರೂ ಕೂಡ ಅದರಿಂದ ನಿಮ್ಮ ಆರೋಗ್ಯ ಹಾಳಾಗತ್ತೆ. ಸರಾಯಿ ಕುಡ್ದೆ ನಶೆ ಇರ್ತದೋ ಇರಲ್ವೋ? ಆ ಸ್ವಲ್ಪ ಸಮಯ ನಶೆ ಏರ್ತದೋ ಇರಲ್ವೋ? ಶರೀರದ್ದು ಏರ್ತದೆ, ನಶೆ ಅಂತೂ ಏರ್ತದೆ. ಆದ್ರೆ ಅದರಿಂದ ಆರೋಗ್ಯ ಜಾಸ್ತಿ ಆಗತ್ತೋ ಕಡಿಮೆ ಆಗ್ತದೋ? ಕಡಿಮೆ ಆಗುತ್ತೆ. ಸಿಗರೇಟ್ ಸೇದಿದ್ರೆ, ಕಡಿಮೆ ಆಗುತ್ತೆ. ಚಾಯ್ ಕಾಫಿ ಕುಡಿದ್ರೆ, ಅದೇ ನೀರ್ ಕುಡಿದ್ರೆ, ಚೆನ್ನಾಗಿ ಇವತ್ತು ಜನ ನೀರು ಕುಡಿತಾ ಇದ್ದಾರೋ ಅಥವಾ ಚಾಯ್ ಕಾಫಿ ಡ್ರಿಂಕ್ಸ್ ಮಾಡ್ತಾ ಇದ್ದಾರೋ? ಯಾವ್ದು ಮಾಡ್ತಿದ್ದಾರೆ?
ಚಾಯ್ ಕಾಫಿ ಕಾಫಿ ಡ್ರಿಂಕ್. ಆವಾಗ ನಾಲಿಗೆಗೆ ರುಚಿ ಚೆನ್ನಾಗಿರ್ತದೆ, ಶರೀರಕ್ಕೂ ನಶೆ ಸಿಗ್ತದೆ, ಆದರೆ ಆರೋಗ್ಯ ಏನಾಗ್ತದೆ? ಹಾಳಾಗುತ್ತೆ. ಹಾಳಾಗತ್ತೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಸ್ಥೂಲವಾದಂತ ಈ ಪ್ರಪಂಚದಲ್ಲಿರುವಂತ ಆಸ್ತಿ ಪಾಸ್ತಿಯನ್ನ ನೀವು ಎಷ್ಟು ಹೆಚ್ಚಿಗೆ ಮಾಡ್ತಾ ಹೋಗ್ತಿರೋ ಅದರೆಲ್ಲ ಕಡೆಗೂ ಕೂಡ ವಿಕಾರ ಇರುವಂತ ಕಾರಣದಿಂದ ಅದರ ಪ್ರಭಾವ ಪರಿಣಾಮ ಆತ್ಮನ ಆರೋಗ್ಯದ ಮೇಲೆ ಪ್ರತಿಫಲನ ಆಗ್ತದೆ. ಅದಕ್ಕಾಗಿ ಸ್ಥೂಲ ಪ್ರಾಪಂಚಿಕವಾಗಿ ನಾವೇನಾಗ್ಬೇಕು? ಭಿಕ್ಷುಕರಾಗ್ಬೇಕಂತ. ಏನಾಗ್ಬೇಕಂತೆ? ಪಾಪ. ಅಂದ್ರೆ ಬಾಬಾ ಹೇಳೋದು ಏನು ಗೊತ್ತಾ, ಇನ್ನು ಮೇಲೆ ನಿಮ್ಮ ಸಮಯವನ್ನ ಬಿಲ್ಡಿಂಗ್ ಕಟ್ಟೋದಲ್ಲಿ, ಹಣ ಸಂಪಾದನೆ ಮಾಡೋದಲ್ಲಿ, ಬಂಗಾರ ಮಾಡ್ಕೊಳ್ಳೋದಲ್ಲಿ, ಒಳ್ಳೊಳ್ಳೆ ಬಟ್ಟೆ ಇದು ಮಾಡೋದಲ್ಲಿ, ನನಗೆ ಮಕ್ಕಳು ಸಾಕ್ತಾರೆ, ಮೊಮ್ಮಕ್ಕಳು ಸಾಕ್ತಾರೆ ಅಂತ ಹೇಳುವಂತ ಒಂದು ಯಾವ್ದಿಂದ? ಕಲ್ಪನಾ ಭಾವದಿಂದ ಇದು ಯಾವುದಲ್ಲೂ ಹೆಚ್ಚಿನ ಸಮಯವನ್ನ ಕೊಡಬೇಡಿ. ಓಕೆ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಣವನ್ನು ಸಂಪಾದನೆ ಮಾಡಿ, ಊಟ ತಿಂಡಿ ಮಾಡಿ, ಅದು ತಪ್ಪಿಲ್ಲ. ಆದ್ರೆ ಭವಿಷ್ಯದಲ್ಲಿ ನನಗೆ ಆ ಅಂತಿಮ ಸಮಯದಲ್ಲಿ ಪರೀಕ್ಷೆಗೆ ನನ್ನ ಹಣ ನನಗೆ ಸಹಯೋಗ ಕೊಡುತ್ತೆ ಅಂತಂದ್ರೆ ಯಾವ ಗ್ಯಾರಂಟಿನೂ ಇಲ್ಲ. ಗ್ಯಾರಂಟಿ ಇಲ್ಲವೇ ಇಲ್ಲ. ಹಣ, ವ್ಯಕ್ತಿ, ವಸ್ತು, ವಿಷಯ, ಶಿಕ್ಷಣ, ಇದು ಯಾವುದೂ ಕೂಡ ಅಂತಿಮ ಸಮಯದಲ್ಲಿ ನಿಮ್ಗೆ ಸಹಾಯಕ್ಕೆ ಬರೋದಿಲ್ಲ. ಎಕ್ಸಾಮಲ್ಲಿ ಕುತ್ಕೊಂಡಿದ್ದೀರಾ ಅಂದ್ಮೇಲೆ ಪರೀಕ್ಷೆಗೆ ಪ್ರಶ್ನೆಗೆ ಉತ್ತರ ಬರೀಬೇಕಲ್ವಾ? ಹಣ ಕೊಟ್ಬಿಟ್ಟು ಪಾಸ್ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಟೀಚರ್ ಹೆಲ್ಪ್ ಮಾಡ್ತಾರಾ? ಮಾಡಲ್ಲ. ಅಪ್ಪ ಅಮ್ಮ ಬರ್ತಾರೆ ನಿಮ್ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ? ಬರಲ್ಲ. ಆ ಪ್ರಶ್ನೆಗೆ ಉತ್ತರ ಬರೀಬೇಕಾದ್ರೆ ಯಾರು ಇರ್ತಾರೆ? ನಾನೇ. ಒಬ್ರೇ. ಹೌದು. ಬುಕ್ ಇಲ್ಲ, ಪೆನ್ ಇಲ್ಲ, ಕ್ಯಾಲ್ಕುಲೇಟರ್ ಇಲ್ಲ, ಪೆನ್ ಇದೆ ಬರೀಲಿಕ್ಕೆ ಅಲ್ವಾ? ಬೇರೆ ಯಾವ ಸಾಧನನೂ ಇಲ್ಲ. ಜೀವಿತಾವಧಿಯಲ್ಲಿ ನಿರಾಕಾರದಲ್ಲಿ ಎಷ್ಟು ತಲೆ ಒಳಗಡೆ ಇದೆಯಲ್ಲ ಸ್ಟಾಕ್ ಮಾಡ್ಕೊಂಡಿದ್ದೀರಲ್ಲ ಅದು ಮಾತ್ರ ನಿಮ್ ಜೊತೆಲಿ ಇರ್ತದೆ. ಬಿಟ್ರೆ ನಿಮಗೆ ದೊಡ್ಡವರನ್ನಾಗ ಮಾಡಿರುವಂತ, ಸ್ಕೂಲಿಗೆ ಕಳಿಸಿರುವಂತ, ಊಟ ತಿಂಡಿ ಕೊಟ್ಟಿರುವಂತ, ಬುಕ್ಸ್ ಕೊಟ್ಟಿರುವಂತ ಅಪ್ಪ ಅಮ್ಮನು ನಿಮ್ ಜೊತೆಯಲ್ಲಿ ಬರೋದಿಲ್ಲ. ಪಾಠ ಕಲಿಸಿರುವಂತ ಶಿಕ್ಷಕ ಸೂಪರ್ವೈಸರ್ ಆಗಿರ್ತಾನ, ಕಾಪಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಬಿಡ್ತಾನ? ಇಲ್ಲ. ನಿಮ್ಮ ಅಣ್ಣರದಿರು, ತಮ್ಮಂದಿರು ಯಾರು ಕೂಡ ಬರೋದಿಲ್ಲ. ಆ ಪರೀಕ್ಷೆಯಲ್ಲಿ ನಾನೊಬ್ಬನೇ ಒಬ್ಬಂಟಿ ಆಗಿರ್ತೇನೆ. ಆದರೆ ಅದರ ಮೊದಲು ಪರೀಕ್ಷೆ ಹೋಗುವವರೆಗೂ ಉಳಿದವರೆಲ್ಲ ಏನ್ ಕೊಡ್ತಾರೆ? ನಿಮ್ಗೆ ಸಹಯೋಗವನ್ನ ಕೊಡ್ತಾರೆ. ಆದ್ರೆ ಪರೀಕ್ಷೆಯ ಸಮಯದಲ್ಲಿ ನೀವೊಬ್ಬರೇ. ಯಾಕೆ? ಆತ್ಮ ಸದಾ ಒಂಟಿನೇ. ಬಂದಿದ್ದು ಒಂಟಿ, ಇರೋದು ಒಂಟಿ, ಹೋಗೋದು ಅಂಟಿನೇ ಅಲ್ವಾ? ಇವಾಗ ನಿಮ್ಮ ಮನೆಯಿಂದ ಒಬ್ರೇ ತಾನೆ ಮನೆಯಿಂದ ಹೊರಗಡೆ ಹೋಗ್ತೀರಿ? ಹೌದಾನೆ? ಓಕೆ. ಮಧ್ಯದಲ್ಲಿ ಆಟೋದವ್ರು ಸಿಗ್ತಾರೆ, ಪರಿಚಯದವ್ರು ಸಿಗ್ತಾರೆ, ನೆಂಟರು, ಇಷ್ಟರು, ಆಫೀಸ್ನವ್ರು ಎಲ್ಲರೂ ಸಿಗ್ತಾರೆ. ಎಲ್ಲರ ಹತ್ರ ಮಾತಾಡ್ತೀವಿ ಅಲ್ವಾ? ಊಟ ಮಾಡ್ತೀವಿ, ತಿರ್ಗ್ಲಾಕ್ ಎಲ್ಲ ಮಾಡ್ತೀವಿ. ಮತ್ತೆ ವಾಪಸ್ ಮನೆಗೆ ಬಂದಾಗ ಒಬ್ರೇ ತಾನೆ. ನಾವು ಅವರ ಜೊತೆಯಲ್ಲಿದ್ದೂ ಕೂಡ ನಾನು ಸದಾ ಒಬ್ಬಂಟಿನೇ ಅಂದಮೇಲೆ ನಾನು ಮತ್ತು ನನ್ನ ಕರ್ಮದ ಫಲ ನನ್ನ ಮೇಲೆ ಮಾತ್ರ ಪರಿಣಾಮ ಬೀಳ್ತದೆ ಹೊರತು ಬೇರೆಯವರ ಕರ್ಮದ ಫಲ ನಾನು ಬೇರೆಯವರು ಕೊಡ್ಲಿಕ್ಕೂ ಆಗೋದಿಲ್ಲ, ಬೇರೆಯವರಿಂದ ತೆಗೆದುಕೊಳ್ಳಿಕ್ಕೂ ಆಗೋದಿಲ್ಲ. ಅಂದಮೇಲೆ ಇನ್ಮೇಲೆ ಮಕ್ಕಳೇ ಸದಾ ಸಫಲತೆ ಬರಬೇಕು, ಖುಷಿಯಿಂದ ಇರಬೇಕು, ಜೀವನದಲ್ಲಿ ನಿಶ್ಚಿಂತವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಶ್ರೇಷ್ಠ ಸ್ವಮಾನದಲ್ಲಿ ಇರಬೇಕು. ಏನಿರ್ಬೇಕು? ಶ್ರೇಷ್ಠ ಸ್ವಮಾನ. ಯಾವ ಶ್ರೇಷ್ಠ ಸ್ವಮಾನ? ಸಪ್ತ ಗುಣಗಳ ಅನುಭವ. ನಾನು ಪ್ರತಿದಿನ ಭಗವಂತನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ಪ್ರತಿ ಸೆಕೆಂಡ್ ಪದಮ ಸಂಪಾದನೆ ಮಾಡಿಕೊಂಡು ಎಲ್ಲರಿಗೂ ನನ್ನ ಸಾಲವನ್ನೆಲ್ಲ ತೀರಿಸಿಬಿಟ್ಟು ಎಲ್ಲರಿಗೂ ದಾನ ಧರ್ಮವನ್ನ ಏನ್ ಮಾಡ್ತಿದ್ದೀನಿ? ನಾನು ಮಾಡ್ತಾ ಇದ್ದೇನೆ. ಆ ಮೂಲಕ ನನ್ನಲ್ಲಿ ಆಶೀರ್ವಾದ, ಖುಷಿ, ಸಂತೋಷ, ನೆಮ್ಮದಿ, ಪ್ರೀತಿ, ಸಂತೃಪ್ತತೆ, ಸಂತುಷ್ಟತೆ ನನ್ನಲ್ಲಿ ಇದೆ. ಅದನ್ನ ಮಾನಸಿಕವಾಗಿ ಕ್ಯಾರಿ ಮಾಡ್ಕೊಂಡು ನಾನೇನ್ ಮಾಡ್ಬೇಕಾಗ್ತದೆ? ಹೋಗ್ಬೇಕಾಗ್ತದೆ ಅಲ್ವಾ? 50,000 ರೂಪಾಯಿ ಸೀರೆ ಉಟ್ಕೊಳ್ಳೋದು, ಐರನ್ ಮಾಡ್ಕೊಂಡು ಹೋಗೋದು, ನೋಡ್ರಿ ನನ್ನ ಸೀರೆ ಹೆಂಗಿದೆ, ಬಂಗಾರ ಹೆಂಗಿದೆ. ಈ ನಶೆಯಲ್ಲಿ ಹೋಗುವ ಹಾಗೆ ಇಲ್ಲ. ಇದ್ದರೆ ಈ ನಶೆಯಲ್ಲಿ ನೀವು ಹೋದ್ರೆ ನಿಮ್ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಮಜಾ ಏನು ಗೊತ್ತಾ? 50,000 ರೂಪಾಯಿ ಸೀರೆ ಉಟ್ಕೊಂಡು ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ, ಸರಿನಾ? ಎಲ್ಲರಿಗೂ ತೋರಿಸಿದ್ರಿ, ಓಕೆ. ಕಾರಣಾಂತರದಿಂದ ಎಲ್ಲೋ ಒಂದ್ ಕಡೆ ಸೀರೆ ಸಿಕ್ಕಾಕೊಂಡ್ಬಿಟ್ಟು ಹರಿದೋಯ್ತು ಅಂತ ತಿಳ್ಕೊಳ್ಳಿ. ಮನೆಗೆ ಬಂದಾಗ ಏನಾಗ್ತದೆ? ದುಃಖ ಆಗುತ್ತೆ. ಸೀರೆ ಬಗ್ಗೆ ಹೇಳಬೇಕಾದ್ರೆ ಮುಖ ಎಷ್ಟು ಅರಳಿರತ್ತೋ ಅದು ಹರಿದೋದಾಗ, ಅದಕ್ಕೆ ಮಣ್ಣು ತಾಗದಾಗ, ಏನೋ ಒಂದು ಆದಾಗ ಏನಾಗ್ಬಿಡ್ತದೆ? ಅದಷ್ಟೇ ತುಂಬೋಗಿರ್ತೀವಿ.
ಅಷ್ಟೇ ಮುಖ ಏನಾಗ್ಬಿಡ್ತದೆ, ಇಷ್ಟು ಚಿಕ್ಕದಾಗ್ಬಿಡ್ತದೆ ಆರೋಗ್ಯ. ಅಲ್ವಾ. ನೆಕ್ಲೆಸ್ ಧರಿಸ್ಕೊಂಡಿರ್ತೀವಿ, ನೆಕ್ಲೆಸ್ ಕೊಳ್ದೋಯ್ತು ಅಂತ ತಿಳ್ಕೊಳ್ಳಿ, ನಮ್ಮ ಭಾಗ್ಯ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನೆಕ್ಲೆಸ್ ಅಂತ ತೋರಿಸ್ಕೊಂಡು ಹೋಗಿರ್ತೀರಾ ಮನೆಯವರಿಗೆಲ್ಲ. ವಾಪಸ್ ಕಳ್ಕೊಂಡು ಬಂದಾಗ ಮನೆಯವ್ರು ಏನ್ ಮಾಡ್ತಾರೆ, ನಿಮ್ ಗಾಯನ ಮಾಡ್ತಾರಲ್ವಾ. ಬೈತಾರೆ. ಹೌದಾ, ಬೈತಾರ. ಬೈದ್ರೆ ನಿಮ್ಗೆ ತುಂಬಾ ಖುಷಿ ಆಗತ್ತಲ್ವಾ, ನೋವಾಗುತ್ತೆ. ನೋವಾಗಲ್ಲ. ಸರಿ, ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಹೋಗಿದ್ದೀರಿ, ಯಾರ್ದಾರು ಕಳ್ತನ ಮಾಡ್ತಾರಾ? ಇಲ್ಲ ನಿಮ್ಮಿಂದ ಯಾರು ಕಿತ್ಕೊಳ್ಲಿಕ್ಕೆ ಆಗತ್ತಾ? ಇಲ್ಲ ಗೌರ್ಮೆಂಟ್ನವ್ರು ಟ್ಯಾಕ್ಸ್ ಹಾಕ್ತಾರಾ? ಇಲ್ಲ ಇಲ್ಲ ತಾನೆ. ನೀವೇನ್ ತಗೊಂಡು ಹೋಗಿದ್ದೀರಿ ನಿಮ್ಗೂ ಗೊತ್ತು, ಏನ್ ತಗೊಂಡು ಬಂದಿದ್ದೀರಾ ನಿಮ್ಗೆ ಗೊತ್ತು. ಅಂದ ಮೇಲೆ ಪ್ರತಿದಿನ ನಾನು ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಏನ್ ತೆಗೆದುಕೊಂಡು ಹೋಗ್ಬೇಕು ಸಪ್ತ ಗುಣಗಳು. ಅಲ್ವಾ. ಸ್ಟಾಕ್ ಇರ್ಬೇಕಲ್ವಾ. ಹೌದು. ಸ್ಟಾಕ್ ಇರ್ಬೇಕಂದ್ರೆ ಅಷ್ಟು ಸಂಪಾದನೆ ಮಾಡಿ ಮಾಡಿಬಿಟ್ಟು ಎಲ್ಲ ಪೇಮೆಂಟು ಮಾಡಿ ಮಾಡಿ ಆಮೇಲೆ ಸ್ಟಾಕ್ ಇಟ್ಕೊಂಡ್ಬಿಟ್ಟು ಯಾರ್ಯಾರಿಗೆ ಅವಶ್ಯಕತೆ ಇದೆ, ನನ್ನ ಹೊಟ್ಟೆ ತುಂಬಿಬಿಟ್ಟು ಕೈಯಲ್ಲಿ ಸ್ವಲ್ಪ ಊಟ ತಿಂಡಿ ತಗೊಂಡೋದ್ರೆ ಅವಾಗ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಕೊಡ್ಬೋದಲ್ವಾ. ಓಕೆ, ಹೌದು. ಪ್ರಪಂಚದಲ್ಲಿ ಯಾರ್ಯಾರಿಗೆ ಬೇಕು? ಎಲ್ಲರಿಗೂ ಬೇಕು. ಎಲ್ಲರಿಗೂ ಬೇಕು. ಅಂತಂದ್ರೆ ಬಾಬಾ ಏನ್ ಹೇಳ್ತಾರೆ, ಅಮೃತ ವೇಳೆಯಲ್ಲಿ ನೀವು ಎಲ್ಲರ ಸಾಲವನ್ನ ತೀರಿಸಿ ಮುಂದಿನ 2,500 ವರ್ಷಕ್ಕೆ ಬೇಕಲ್ಲ, ಅದನ್ನ ನೀವೇನ್ ಮಾಡ್ಬೇಕು, ಕರ್ಮಕ್ಷೇತ್ರದಲ್ಲಿ ಎಲ್ಲರಿಗೂ ದಾನವನ್ನ ಕೊಡ್ತಾ ಇರ್ಬೇಕು. ಅವ್ರಿಗೇನು ಫ್ರೀಯಾಗಿ ಕೊಡ್ತಾ ಇಲ್ಲ ನೀವು, ಈಗ ನೀವೇನು ಕೊಡ್ತಾ ಇದ್ದೀರಿ, ಅವ್ರು 2,500 ವರ್ಷದ ನಂತರ ಏನ್ ಮಾಡ್ತಾರೆ, ನಿಮಗೆ ರಿಟರ್ನ್ ಕೊಡ್ತಾರೆ. ಕೊಡ್ತಾರೆ. ವಾಪಸ್ ಕೊಡ್ಲಿಕ್ಕೆ ಬರ್ತಾರೆ. ಅಂದ್ಮೇಲೆ ಅಷ್ಟು ನಮ್ಮ ಸ್ಟಾಕ್ ಇರಬೇಕು, ಇರಬಾರ್ದು. ಇರ್ಬೇಕು. ಇರ್ಬೇಕು. ಹಾಗಿದ್ರೆ ಅಷ್ಟು ಸ್ಟಾಕ್ ಇದೆಯಾ? ಇಲ್ಲ ಅಷ್ಟು ನಶೆ ಇದೆಯಾ? ಓಕೆ, ನಮ್ಮತ್ತೆ ಯಾವ ನಶೆ ಇದೆ ಆಗಿದ್ರೆ? ನಮ್ಮತ್ತೆ ಏನು ಸ್ಟಾಕ್ ಇದೆ? ಸ್ಥೂಲ ಸಂಪಾದನೆ. ಹ್ಮ್ ಸ್ಥೂಲ ಸಂಪಾದನೆ ಮಾಡ್ಕೊಂಡಿದೀವಿ. ಅದರಿಂದಾನೇ ನಮ್ಮ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ನಂಬಿಕೆ ವಿಶ್ವಾಸ ಇಟ್ಕೊಂಡಿದೀವಲ್ವಾ. ಹೌದು. ಅದರ ಅನುಸಾರ ಇಷ್ಟು ವರ್ಷ ಮಾಡಿದ್ವಲ್ವಾ. ಹೌದು. ಹಾಗೆ ಸಮಸ್ಯೆ ಪರಿಹಾರ ಆಯ್ತಾ? ಇಲ್ಲ. ನಮ್ಮತ್ತೇನು ಸ್ಟಾಕ್ ಇದೆ ಹೇಳಿ ನೋಡೋಣ ಸೂಕ್ಷ್ಮ ರೂಪದಲ್ಲಿ. ದುಃಖನೇ. ಯಾರಾದ್ರೂ ಏನಾದ್ರು ಹೇಳ್ಬಿಟ್ರು ಗುರ್ರ ಹೇಳಲಿಕ್ಕೆ ಒಂದು ಕ್ರೋಧ ಬೇಕಾದಷ್ಟು ಸ್ಟಾಕ್ ಅನ್ನು ಚೆನ್ನಾಗಿ ಇಟ್ಕೊಂಡಿರ್ತೀವಿ ಅಲ್ವಾ. ಆಫೀಸಲ್ಲಿ ಹೋದಾಗ ಆಫೀಸರ್ ಏನಾದ್ರು ಬೈದ ಅದನ್ನು ತಗೊಂಡು ಬಂದ್ಬಿಟ್ಟು ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಅಮ್ಮನ ಮೇಲೆ ಧರ್ ಅಂತ ಹಾಕ್ಬಿಡೋದು ಮೈ ಮೇಲೆ. ಯಾರು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ಬಿಟ್ಟು ಗುರ್ರ ಅಂತ ಮುಖ ಕೆಂಪು 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 ಮಾಡಿ, ಕಣ್ಣು ಕೆಂಪು ಕೆಂಪು ಮಾಡಿ, ಬಾಯಿಂದ ಏನ್ ಮಾಡೋದು, ಆಗ್ನೇಯ ಅಸ್ತ್ರ, ವಾರುಣಾಸ್ತ್ರ, ಪಾಶುಪತಾಸ್ತ್ರ ಎಲ್ಲವನ್ನ ಧರ್ ಅಂತ ಏನ್ ಮಾಡೋದು, ಬಿಟ್ಬಿಡೋದು. ಓಕೆನಾ. ಯೋಗಕ್ಕೆ ಕೂತ್ಕೊಂಡು ಅಯ್ಯೋ ಬಾಬಾ ಯೋಗ ನಿಯತತಾ ಇಲ್ಲ ಅಂತಗಳು ಅಂತ ಏನ್ ಮಾಡೋದು, ಇದು ನಮ್ಮ ತೆರ ಸ್ಟಾಕ್. ಯಾರಾದ್ರೂ ಈಶ್ವರಿ ಸೇವೆಯಲ್ಲಿ ಮುಂದುವರೆದ್ರೆ ಅವ್ರು ಯಾಕೆ ಮುಂದುವರೆದು ಅವ್ರನ್ನ ಕಾಲು ಎಳೆಯೋದು ಹೆಂಗೆ ಅಂತ, ಇದು ನಮ್ಮ ತೆರ ಸ್ಟಾಕ್. ಹೊಟ್ಟೆ ಕಿಚ್ಚು ಅಲ್ವಾ. ಹಣ ಸಂಪಾದನೆ ಮಾಡ್ಬೇಕು 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 ಅಂತ ಎಷ್ಟು ಒದ್ದಾಡ್ತೀವಿ ಅಂತಂದ್ರೆ ಹಗಲು ರಾತ್ರಿ ಸ್ಥೂಲ ಸಂಪಾದನೆ ಮಾಡಿ 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 ಅಮೃತ ವೇಳೆಯಲ್ಲಿ ಅಣ್ಣವ್ರೇ ಏನ್ ಮಾಡುದು, ರಾತ್ರಿ ಪೂರ್ತಿ ಜಾಬ್ ಮಾಡಿದ್ವಲ್ಲ, ಓವರ್ ಟೈಮ್ ಮಾಡಿದ್ವಲ್ಲ, ಕೆಲಸ ಮಾಡಿದ್ವಲ್ಲ, ಸುಸ್ತಾಗ್ಬಿಟ್ಟಿದೆ. ಹೌದು ತಾನೆ. ಇದೆಲ್ಲ ನೀವು ಹೇಳ್ತಾ ಇದ್ದೀರಿ ಅಂತಾನೆ ಬಾಬಾ ಈ ಮುರಳಿ ನುಡಿಸ್ತಾರೆ. ಯಾವುದಕ್ಕೋಸ್ಕರ ನೀವು ಗಮನ ಕೊಡ್ತಾ ಇದ್ದೀರೋ, ಹಣಕ್ಕೋಸ್ಕರ, ಹೆಸರು ಕೀರ್ತಿಗೋಸ್ಕರ, ಹೊಗಳಿಕೆಗೋಸ್ಕರ, ಅಭಿಮಾನಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ ಏನು ಕೊಡ್ತಾ ಇದ್ದೀರಿ, ಇದು ಯಾವುದರಿಂದನೂ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗ್ಲಿಕ್ಕೆ ಮನೆಯಲ್ಲಿ ಜನ ಇದ್ದಷ್ಟು ಖುಷಿ ಜಾಸ್ತಿನೋ ಟೆನ್ಷನ್ ಜಾಸ್ತಿನೋ? ಇನ್ನು ಕೆಲವ್ರ ಮನೇಲಿ ಏನ್ ಗೊತ್ತಾ, ಅಣ್ಣವ್ರೆ ಬಟ್ಟಿಗೆ ಬರ್ಲಿಕ್ಕೆ ಆಗಲ್ಲ. ಯಾಕಕ್ಕೋರೆ ಏನ್ ಮಾಡೋದು, ನಮ್ಮ ಮನೇಲಿ ನಾಯಿ ಇದೆಯಲ್ವಾ, ನಾಯಿಗೆ ಊಟ ಯಾರು ಕೊಡ್ತಾರೆ, ನಾಯಿಗೋಸ್ಕರ ಸಂಪಾದನೆ ನಾಯಿ ಇದೆ, ಬಿಕ್ಕೆ ಇದೆ, ಕುರಿ ಇದೆ, ಕೋಳಿ ಇದೆ, ಹಸು ಇದೆ. ಇದಕ್ಕೆ ಈ ಕಾರಣದಿಂದ ನಮ್ಗೆ ಸಂಪಾದನೆ ಇಲ್ಲ. ಹೆಂಗ್ ಸಿಕ್ಕಾಕೊಂಡ್ಬಿಟ್ಟಿದೀವಿ ನೋಡಿ ಅಲ್ವಾ. ಕೆಲವೊಂದ್ಸಲ ಹಿಂಗೆ ಯೋಚನೆ ಮಾಡಿದ್ವಿ, ಎಂಥ ಮೂಢರಪ್ಪ ನಾವು, ಎಂಥ ಮೂರ್ಖರಪ್ಪ. ಇಂಥ ಒಂದು ಅವಕಾಶವನ್ನು ಕೊಟ್ಟೂ ಕೂಡ ಬಾಬಾ ಹೇಳಿದ್ ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ, ಇಷ್ಟು ಬಿಡಿಸಿ 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 ಹೇಳಿದ್ರು ಕೂಡ. ಅದಕ್ಕಾಗಿ ಬಾಬಾ ಶ್ರೇಷ್ಠ ಸಮಾನದಲ್ಲಿರಿ, ಆತ್ಮಿಕ ಸಂಪಾದನೆ ಕಡೆಗೆ ಏನ್ ಮಾಡ್ತಾ ಹೋಗ್ಬೇಕು, ಗಮನ ಕೊಡ್ತಾರೆ. ಇವತ್ತು ನೋಡಿ ನಮ್ಮ ಒಂದು ಮಾನಸಿಕ ಸ್ಥಿತಿ ಹೇಗಿದೆ ಅಂತಂದ್ರೆ, ಸ್ಥೂಲ ಸಂಪಾದನೆ ಸಿಗ್ತದೆ ಅಂತಂದ್ರೆ ಮನೆ ಮಠ ಎಲ್ಲವನ್ನ ಬಿಟ್ಬಿಟ್ಟು ಏನ್ ಮಾಡ್ತಾರೆ, ಒಬ್ಬರೇ ಬೇಕಾದ್ರೆ ಜಾಬಲ್ಲಿ ಹೋಗ್ತಾರೆ ಹೋಗಲ್ವಾ.
ಹೋಗ್ತಾರೆ. ಹೆಂಡತಿ ಬೇರೆ, ಮಕ್ಕಳು ಬೇರೆ, ಮನೆ ಬೇರೆ, ಎಲ್ಲ ಬೇರೆ ಆಗ್ಬಿಟ್ಟು ಏನ್ ಮಾಡ್ತಾರೆ, ಬಾಡಿಗೆ ಮನೆ ಮಾಡ್ಕೊಂಡು ಕಷ್ಟ ಪಟ್ಬಿಟ್ಟು ಅವರೇ ಅಡಿಗೆ ಮಾಡ್ಕೊಂಡು ಊಟ ತಿಂಡಿ ಇಲ್ದೆ ಏನ್ ಮಾಡ್ತಾರೆ, ಆಮೇಲೆ ಕಾಯಿಲೆ ಇದ್ರು ಕೂಡ ಹಣ ಸಂಪಾದನೆ ಮಾಡ್ತಾರೆ. ಯಾಕಂದ್ರೆ ಹಣ ಬೇಕಲ್ವಾ ಅಲ್ವಾ, ಕರೋಡ್ಪತಿ ಆಗ್ಬೇಕಲ್ವಾ, 50,000 ರೂಪಾಯಿ ಮೊಬೈಲ್ ಬೇಕಲ್ವಾ, ಕಾರಲ್ಲಿ ಓಡಾಡ್ಬೇಕಲ್ವಾ. ಅಣ್ಣವ್ರೆ ನಮ್ ರಿಲೇಷನ್ ಎಲ್ಲರದ್ದು ಕಾರ್ ಇದೆ, ನಮ್ಮ ಹತ್ರ ಕಾರ್ ಇಲ್ಲ. ಹೌದಾ? ನಿಮ್ಮ ಹತ್ರ ಶಾಂತಿ ಇದೆ, ಅವ್ರ ಹತ್ರ ಇದೆಯಾ? ನಿಮ್ಮ ಹತ್ರ ಖುಷಿ ಅವ್ರ ಹತ್ರ ಇದೆಯಾ? ನಮ್ಮ ಹತ್ರ ಇರುವಂತ ನೆಮ್ಮದಿ ಅವ್ರ ಆ ನಶೆ ಇದೆಯಾ? ನಾವು ಭಗವಂತನ ಯಥಾರ್ಥ ಭಗವಂತನನ್ನ ಏನ್ ಮಾಡಿದೀವಿ, ಅರ್ಥಕೊಂಡಿದೀವಿ, ಅವನ ಜೊತೆಗೆ ಮಾತಾಡ್ತಿದ್ದೀವಿ, ಅವನನ್ನ ಉಪಯೋಗ ಮಾಡ್ಕೊಳ್ತಿದ್ದೀವಿ. ನಮ್ಮಲ್ಲಿ ಸಫಲತೆ ಆ ನಶೆ ಇದೆಯಾ, ಅಥವಾ ವಿಕಾರದ ಗುಣಗಳನ್ನ ಇಟ್ಕೊಳ್ಳುವಂತ ನಶೆ ಇದೆಯಾ? ಅದಕ್ಕಾಗಿ ಬಾಬಾಳ್ತಾರೆ, ಯಾವಾಗ ಆಧ್ಯಾತ್ಮಿಕ ಸಂಪಾದನೆ, ಈಶ್ವರಿ ಸೇವೆಯಿಂದ ಸಿಗುವಂತ ಫಲದ ಸಂಪಾದನೆ ನಿಮ್ಮತ್ತ ಜಾಸ್ತಿ ಇರ್ತಾ ಹೋಗ್ತದೋ, ಆ ನಶೆಯಲ್ಲಿ ಇರ್ತದೋ, ಅದನ್ನ ಲೌಕಿಕ ಜೀವನದಲ್ಲಿ ಅಲೌಕಿಕ ಜೀವನದಲ್ಲಿ ಉಪಯೋಗ ಮಾಡ್ತಾ ಹೋಗ್ತಿರೋ, ಆವಾಗ ನಿಮ್ಮ ಪ್ರತಿಯೊಂದು ಕಾರ್ಯ ಅಸಂಭವನು ಕೂಡ ಏನಾಗ್ತದೆ, ಸಫಲ ಆಗುತ್ತೆ. ಸಂಭವ ಆಗ್ತದೆ. ಜೊತೆಯಲ್ಲಿ ನೀವೆಲ್ಲಿ ದಿನದಿಂದ ದಿನಕ್ಕೆ ಏನಾಗಿರ್ತೀರಿ, ನಿಶ್ಚಿಂತ ಚಕ್ರವರ್ತಿ. ನನ್ನ ಹತ್ರ ಏನಿದೆ, ಖುಷಿ. ಆಧ್ಯಾತ್ಮಿಕ ಸಂಪಾದನೆ ಇದೆ. ಇವತ್ತು ಕೋಟಿಗಟ್ಟಲೆ ಇರುವಂತ ಹಣ, ಬಿಲ್ಡಿಂಗ್ 1 ಸೆಕೆಂಡಲ್ಲಿ ಏನಾಗ್ಬಿಡ್ತದೆ ಮಕ್ಕಳೇ, ವಿನಾಶ. ಬಿದ್ದು ನಿಮ್ಮ ಜೊತೆಲಿರುವಂತ ಶರೀರಧಾರಿಗಳು, ಸಂಬಂಧಿಗಳು ಅಲ್ವಾ. ನೋಡಿ, ನಮ್ಮ ಶರೀರನೇ ಇದೆ ಅಲ್ವಾ, ಈ ಶರೀರಕ್ಕೆ ಯಾವಾಗ ಬೇಕಾದ್ರೂ ಪ್ಯಾರಾಲಿಸಿಸ್ ಏನಾಗ್ಬಾರ್ದು, ಬರ್ಬಿಡ್ಬೋದು. ಕ್ಯಾನ್ಸರ್ ಯಾವಾಗ ಬೇಕಾದ್ರೂ ಬರ್ಬೋದು. ಬರ್ಬೋದು. ಜೊತೆಲಿರುವಂತ ಮದುವೆ ಮಾಡ್ತಾರೆ. ಯಾಕೆ ಮದ್ವೆ ಆಗ್ಬೇಕು? ಅಯ್ಯೋ ಅಣ್ಣವ್ರೆ, ಮದ್ವೆ ಆಗ್ಲಿಲ್ಲ ಅಂತಂದ್ರೆ ವಯಸ್ಸಾದ್ಮೇಲೆ ನಿಮ್ಮನ್ನ ಯಾರು ಸಾಕ್ತಾರೆ, ಮಕ್ಕಳು ಮೊಮ್ಮಕ್ಕಳು. ಯಾವ ಗ್ಯಾರಂಟಿ ನಾವ್ ಮೊದ್ಲು ಹೋಗ್ತೀವೋ ಅವ್ರು ಮೊದ್ಲು ಹೋಗ್ತೀವಿ ಅಂತ? ಯಾರಿಗ್ ಗೊತ್ತು? ಅವ್ರು ನಿಮ್ ಜೊತೆಲಿ ಇರ್ತಾರಂತ ಏನ್ ಗ್ಯಾರಂಟಿ? ಯಾರನ್ನ ಮದ್ವೆ ಆಗ್ಬಿಟ್ಟು US ಸೇರ್ಕೊಂಡ್ಬಿಡ್ಬೋದಲ್ವಾ? ಗ್ಯಾರಂಟಿ ಇದೆಯಾ? ಇಲ್ಲ. ಹಣ ಜೊತೆಲಿ ಬರ್ತಾರಂತ ಗ್ಯಾರಂಟಿ ಇದೆಯಾ? ಜನ ಬರ್ತಾರಂತ ಗ್ಯಾರಂಟಿ ಇದೆಯಾ? ನಿಮ್ ಶಿಕ್ಷಣ ಜೊತೆಲಿ ಬರುತ್ತಾ? ಇಲ್ಲವಲ್ಲ. ಇದನ್ನು ಬಾಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅದಕ್ಕಾಗಿ ಆ ನಶೆ ಇರಬೇಕು ಅಂತಂದ್ರೆ ಪ್ರತಿದಿನ ಅಷ್ಟು ಸಂಪಾದನೆ ಮಾಡಿ. ಸ್ಟಾಕ್ ಮಾಡಬೇಕು, ಬೇರೆಯವರಿಗೆ ದಾನ ಮಾಡಬೇಕು. ಆ ಮೂಲಕ ಅವ್ರ ಸಮಸ್ಯೆ ಪರಿಹಾರ ಆಗ್ಬೇಕು, ಅವ್ರು ನಿಮ್ಗೆ ಆಶೀರ್ವಾದ ಕೊಡಬೇಕು. ಅದನ್ನು ಜಮಾ ಮಾಡ್ತಾ ಹೋದಾಗ ಆವಾಗ ನಿಮ್ಗೆ ಗೊತ್ತಾಗುತ್ತೆ, ಎಸ್ ನನಗೇನೇ ಸಮಸ್ಯೆ ಬರಲಿ ನನಗೇನಾಗೋದಿಲ್ಲ. ಯಾಕೆ? ಅಪ್ಪ ಜೊತೆಗೆ ಪಾಂಡವರಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಯಾವ ನಶೆ ಇತ್ತು, ಯಾವ ಧೈರ್ಯ ಇತ್ತು? ಕೃಷ್ಣ. ಕೃಷ್ಣ ನಮ್ಮ ಜೊತೆಲಿ ಇದ್ದಾನೆ. ಏನಿದ್ದಾರೆ? ಕೃಷ್ಣ ಕೃಷ್ಣ ನಮ್ಮ ಜೊತೆಲಿ ಇದ್ದಾನೆ ಅಲ್ವಾ. ಹಾಗೆ ನಮ್ ಜೊತೆಲಿ ಯಾರಿದ್ದಾರೆ? ಬಾಬಾ ಯಾವಾಗ ಇರ್ತಾರೆ? ಯಾರು ನನ್ನ ಮಾತನ್ನ ಕೇಳ್ತಾರೋ, ನಾನು ಹೇಳ್ದಂಗೆ ನಡೀತಾರೋ ಅವರ ಜೊತೆಯಲ್ಲಿ ನಾನು ಇರ್ತೀನಿ. ಬಾಬಾ ಹೇಳ್ತಾರೆ, ನೆನೆದವರ ಮನದಲ್ಲಿ. ಯಾರ ಮನೇಲಿ ಇರ್ತಾರಂತೆ? ಹೌದಪ್ಪ, ನಾವು ನೆನಿತೀವಿ ಏನಂತ, ಭಗವಂತ ಸಹಾಯ ಮಾಡಪ್ಪ ಅಂತ ನೆನಿತೀವಿ ಅಲ್ವಾ. ಅಂತವ್ರ ಮನೇಲಿ ಬಾಬಾ ಇರ್ತಾರೆ ಅಲ್ವಾ? ಇರಲ್ಲ. ಇಲ್ಲ. ಮತ್ತೆ ಯಾರ ಮನೇಲಿ ಇರ್ತಾರೆ? ತಂದೆ ಮಾತನ್ನ ಯಾರು ಕೇಳ್ತಾರೋ, ಅವ್ರು ಹೇಳ್ದಂಗ್ ನಡೀತಾರೋ. ಬಾಬಾ ನನ್ನ ಮನಸ್ಸನ್ನ ನಿನ್ನ ಇಷ್ಟದ ಪ್ರಕಾರ ನೀನು ಉಪಯೋಗ ಮಾಡು ಅಂತ ನಾವ್ ಯಾವಾಗ ಬಾಬನಿಗೆ ಹೇಳ್ತೀವೋ ಅಂತವರ ಮನೆಯಲ್ಲಿ ಏನಾಗ್ತದೆ? ಬಾಬಾ ಇರ್ತಾರೆ ಅಲ್ವಾ. ನೀವ್ ಹೇಳ್ತೀರಾ, ಅಣ್ಣವ್ರೆ ಬೆಂಗಳೂರಿಗೆ ಬಂದಾಗ ನಮ್ಮ ಮನೇಲಿ ಬನ್ನಿ, ನಮ್ಮ ಮನೇಲಿ ಇರಿ, ನಮ್ಮ ವೆಹಿಕಲ್ಲೇ ತಗೊಂಡೋಗಿ, ಪೆಟ್ರೋಲ್ ನೀವು ಹಾಕೋದ್ ಬೇಡ, ಊಟ ತಿಂಡಿ ಎಲ್ಲ ಕೊಡ್ತೀವಿ ಅಂತಂದ್ರೆ ಯೋಗೇಶ್ ಎಲ್ಲ ನಿಮ್ಮ ಮನೆಗೆ ಬರ್ತಾರೋ ಬರಲ್ವೋ? ಬರ್ತಾರೆ. ನಮ್ಮ ಮನೆಗೆ ಬನ್ನಿ ಅಣ್ಣವ್ರೆ, 1 ವಾರ ಆಯ್ತು ಮನೆ ಕ್ಲೀನೇ ಮಾಡಿಲ್ಲ, ಸ್ವಲ್ಪ ಕಸ ಗುಡಿಸ್ಕೊಟ್ಟು ಬಿಟ್ಟು ಹೋಗಿ, ಬಟ್ಟೆ ವಾಶ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಹೋಗಿ, ಮನೆ ಹಿತ್ತಲೆಲ್ಲ ತುಂಬಾ ಹುಲ್ಲುಗಳಿದ್ದಾವೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಡಿ ಅಂತಂದ್ರೆ ಯೋಗೇಶನ ಬರ್ತಾರೋ ಬರಲ್ವೋ? ಆ ಮತ್ ನೀವು ಭಗವಂತನ ಕರೀದು ಯಾವ್ದಕ್ಕೆ? ಅವ್ರು ಕರಿಬೇಕು. ಕಷ್ಟ ಬಂದಾಗ ಮಾತ್ರ ನಾವು ಕರೆದಾಗ ಭಗವಂತ ಬರ್ತಾರೋ ಬರಲ್ವೋ? ಬರೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪ್ರತಿದಿನ ಈಶ್ವರಿ ಸೇವೆಯನ್ನ ಮಾಡಿ ಈಶ್ವರಿಯ ನಶೆಯನ್ನ ಏನ್ ಮಾಡ್ತಾ ಇದ್ದೀರಾ? ಏರ್ಸ್ಕೊಳ್ತಾ ಇದ್ದೀರಾ? ಶರೀರದ ನಶೆ ಏರ್ಸ್ಕೊಳ್ತಿದ್ದೀರೋ, ಧನದ ನಶೆ ಏರ್ಸ್ಕೊಳ್ತಿದ್ದೀರೋ, ಅಥವಾ ವಿಕಾರದ ನಶೆಯನ್ನು ಏರ್ಸ್ಕೊಳ್ತಿದ್ದೀರೋ ಅಂತ ನೀವೇನ್ ಮಾಡ್ಕೊಳ್ಳಿ. ಇನ್ನೊಂದು ಕೆಲವೊಂದು ತಪ್ಪು ಮಾಡ್ತೀವಿ ನಾವೇನ್ ಗೊತ್ತಾ? ಈಶ್ವರಿ ಸೇವೆ ಮಾಡ್ತಾ ಮಾಡ್ತಾ ನಾನ್ ಹೇಳ್ತೇನಪ್ಪ,
ನಾನು ಚೆನ್ನಾಗಿ ಯೋಗ ಮಾಡ್ತೀನಪ್ಪ, ಇದು ನಶೆ ಒಳ್ಳೇದೋ ತಪ್ಪೋ? ತಪ್ಪು. ಸರಿ ಯಾವುದು? ಸರಿ ಯಾವುದು? ನಾನು ಹೇಳಲೇಬಾರ್ದಾಗಿದೆ, ಯೋಗ ಮಾಡಲೇಬಾರ್ದಾ? ಮಾಡ್ಬೇಕು. ಮಾಡ್ಬೇಕು. ಅದು ಅಹಂಕಾರ ಇರ್ಬಾರ್ದು. ಬಾಬಾನನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ. ಬಾಬಾ ಥ್ಯಾಂಕ್ ಯು, ಬಾಬಾನೇ ಜ್ಞಾನ ಹೇಳ್ತಿದ್ದಾರೆ, ಬಾಬಾನೇ ಯೋಗ ಮಾಡಿಸ್ತಿದ್ದಾರೆ, ನಾನು ಸುಮ್ಮನೆ ಸಾಧನ ಅಷ್ಟೇ, ಬಾಬಾ ನನಗೇನು ಬೇಡ, ನನ್ನ ಸಹೋದರ ಆತ್ಮನಿಗೆ ಕೊಡು. ಹೀಗೆ ನಮ್ಮ ಸಂಕಲ್ಪಗಳು ಇದ್ದಾಗ ಅವಾಗ ಏನಾಗುತ್ತೆ, ನಮ್ಮಲ್ಲಿ ಪರಿವರ್ತನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳು ಚೆಕ್ ಮಾಡ್ಕೊಳ್ತಾ ಇರಿ, ನಿಮ್ಮ ಸ್ವಮಾನ, ಆತ್ಮದ ಮಾನ ಜಾಸ್ತಿ ಆಗ್ತಾ ಇದೆಯೋ, ಧನದ ಮಾನ ಜಾಸ್ತಿ ಆಗ್ತಿದೆಯೋ, ತನದ ಮಾನ ಜಾಸ್ತಿ, ತನುವಿನ ಮಾನ ಏನ್ ಮಾಡ್ತಾ ಹೋಗ್ತೀವಿ, ಜಾಸ್ತಿ ಮಾಡ್ತಾ ಹೋಗ್ತೀವಿ. ಹೇಗೆ? ಲಿಪ್ಸ್ಟಿಕ್ಕು, ಹೇರ್ ಡೈ, ಮೊಬೈಲು, ಒಳ್ಳೆ ಇಸ್ತ್ರಿ ಹಾಕೊಂಡಿರುವಂತ ಬಟ್ಟೆ, ಇದರಿಂದ ಏನಾಗ್ತದೆ, ಶರೀರದ ಮಾನ ಜಾಸ್ತಿ. ಜಾಸ್ತಿ. ಒಳ್ಳೊಳ್ಳೆ ಬಿಲ್ಡಿಂಗ್ಗಳು, ಅಯ್ಯೋ ಅಣ್ಣವ್ರೆ 2 ಬೆಡ್ರೂಮ್ ಸಾಕಾಗಲ್ಲಪ್ಪ, ಒಬ್ಬೊಬ್ಬರಿಗೆ ಒಂದೊಂದು ರೂಮ್ ಬೇಕು, 3 ಬೆಡ್ರೂಮ್ ಬೇಕು ನಮ್ಗೆ, ಪ್ರತಿಯೊಬ್ಬರಿಗೆ ಒಂದೊಂದು ಸಪರೇಟ್ ಮೊಬೈಲ್ ಬೇಕು. ಓಕೆ, ಎಲ್ಲದಕ್ಕೂ ನಮ್ಗೇನು, ಶರೀರದ ಮಾನ ಜಾಸ್ತಿ ಮಾಡ್ಕೊಳ್ಳೋದ್ರಲ್ಲಿ ನಮ್ದೇನಾಗಿದೆ ಇವತ್ತು, ಗಮನ ಇದೆ. ನಮ್ಗೆ ಕೆಲವೊಂದ್ಸರಿ ಪ್ರಶ್ನೆ ಬರ್ತದೆ, ಈ ನಮ್ಮ ಅಪ್ಪನಿಗೆ ಇದೆಲ್ಲ ಹೆಂಗ್ ಗೊತ್ತಾಗ್ತದೆ, ನಾವ್ ಏನ್ ತಪ್ಪು ಮಾಡ್ತೇವೆ ಪಕ್ಕ ಅಲ್ಲೇ ಹಿಡಿತಾರಲ್ಲ ನಮ್ಮಪ್ಪ ಅಲ್ವಾ? ಸೂಕ್ಷ್ಮವಾಗಿ ನಾವೇನೇನ್ ತಪ್ಪು ಮಾಡ್ತಿದ್ದೀವಿ, ಆ ಕಾರಣದಿಂದ ನಮ್ಗೆ ಯಾಕೆ ರಾಜಯೋಗ ಆಗ್ತಾ ಇಲ್ಲ ಹೇಳೋದನ್ನ ಬಾಬಾ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಸರಿ ಮಾಡ್ತಾ ಹೋದಾಗ ಮಾತ್ರ ಆತ್ಮೇಲೆ ಈಶ್ವರಿ ಜೀವನದ ಸುಖ ಅನುಭವ ನಮ್ಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. आज बाप दादा अपने चारों ओर के श्रेष्ठ समानधारी विशेष बच्चों को देख रहे हैं. ಇವತ್ತು ಬಾಬಾ ಯಾರನ್ನ ನೋಡ್ತಿದಾರಂತೆ, 4 ಕಡೆಯ ಶ್ರೇಷ್ಠ ಸಮಾನಧಾರಿ ವಿಶೇಷ ಮಕ್ಕಳನ್ನು ನೋಡ್ತಿದ್ದಾರೆ. ಸ್ವಮಾನವನ್ನು ಧರಿಸಿದಾರಂತೆ. ಯಾವ್ದನ್ನು ಧರಿಸಿದ್ದಾರೆ ಸಮಾನ ಅಂದ್ರೆ? ಆತ್ಮಿಕ ಸಮಾನ. ಧರಿಸು ಅಂತನೇನರ್ಥ? ಧಾರಣೆ. ನಿಮ್ಮ ಏನಿದೆ ಅದೇ ತಾನೇ ಧರಿಸ್ತೀರಿ. ಒಳ್ಳೆ ಬಟ್ಟೆ ಇದೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದ್ದು, ಧೂಳಿದಿದ್ರೆ ಧೂಳಿಂದು, ಅದೇ ತಾನೇ ಧರಿಸ್ತೀವಿ. ಓಕೆ, ಹಾಗಿದೆ ಇಲ್ಲಿ ಧರಿಸೋದು ಅಂತದೇನು, ಸಮಾನಧಾರಿ. ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಬೀರುವಿನಲ್ಲಿ 108 ಬಟ್ಟೆಗಳಿದ್ದಾವೆ, 108 ವೆರೈಟಿ. ಎಷ್ಟು? 108. ಅಲ್ಲಿ ಮದುವೆ ಮನೆ ಹೋಗೋ ಡ್ರೆಸ್ ಇದೆಯೋ ಇಲ್ವೋ, ಇದೆ. ದೇವಸ್ಥಾನಕ್ಕೆ ಹೋಗೋ ಡ್ರೆಸ್ ಇದೆಯೋ ಇಲ್ವೋ, ಇದೆ. ಮನೇಲಿ ಉಪಯೋಗ ಮಾಡೋ ಡ್ರೆಸ್ ಇದೆಯೋ ಇಲ್ವೋ, ಇದೆ. ಮನೇಲಿ ಧೂಳು ಕಸ ಎಲ್ಲ ತೆಗಿಬೇಕಾದ ಉಪಯೋಗ ಮಾಡೋ ಡ್ರೆಸ್ ಇದೆಯೋ ಇಲ್ವೋ, ಇದೆ. ಮಳೆಗಾಲದ ಡ್ರೆಸ್ ಇದೆ, ಬೆಳಸಿಗಾಲದ ಡ್ರೆಸ್ ಇದೆ, ಚಳಿಗಾಲದ ಡ್ರೆಸ್ ಇದೆ. ಓಕೆ, ಹಾಗೆ ಬಾಬಾನ ಮನೆ ಹೋಗೋ ಡ್ರೆಸ್ ಇದೆಯೋ ಇಲ್ವೋ, ಇದೆ. ಯಾವ ಕರ್ಮಕ್ಕೆ ನಾನು ಹೋಗ್ತಿದ್ದೇನೋ ಅದಕ್ಕೆ ತಕ್ಕಾಗಿ ಆ ಡ್ರೆಸ್ ಅನ್ನ ಏನ್ ಮಾಡ್ತೀನಿ, ನಾನು ಧರಿಸಿಕೊಂಡು ನಾನು ಆ ಕರ್ಮ ಕ್ಷೇತ್ರಕ್ಕೆ ಹೋಗ್ತೇನೆ. ನನಗೆ ಗೊತ್ತಿರ್ಬೇಕಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೇನೆ, ಯಾವ ಡ್ರೆಸ್ ನಾನು ಏನ್ ಮಾಡ್ಬೇಕು, ಹಾಕೋಬೇಕು. ಹೌದು ತಾನೇ? ನಮ್ ಗಂಡಂದ್ರಿಗೆ ಒಳ್ಳೇದೇನು ಗೊತ್ತಾ, ಎಲ್ಲಿ ಬೇಕಾದ್ರೂ ವೈಟ್ ಹಾಕೊಂಡು ಹೋಗ್ಬೋದು, ನಮ್ಗೇನು ಸಮಸ್ಯೆನೆ ಇಲ್ಲ ಅಲ್ವಾ? ಓಕೆ, ಸರಿ. ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಶಾರೀರಿಕವಾಗಿ ನೀವೇನ್ ಧರಿಸ್ತಿರೋ ಹಾಗೆ ಆತ್ಮನೂ ಕೂಡ ಹೊರಗಡೆ ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಮನಬುದ್ಧಿಯಿಂದನೂ ಕೂಡ ಯಾವುದೋ ಒಂದನ್ನು ಧರಿಸಿಕೊಂಡು ಹೊರಗಡೆಗೆ ಹೋಗ್ಬೇಕಾಗ್ತದೆ. ಶರೀರ ಹೊರಗಡೆ ತಗೊಂಡೋಗ್ಬೇಕಾದ್ರೆ ಹೇಗೆ ಶರೀರಕ್ಕೆ ಬಟ್ಟೆ ಧರಿಸ್ಕೊಂಡು ಹೋಗ್ತೀವೋ ಹಾಗೆ ಆತ್ಮ ತನ್ನ ಸ್ವಸ್ಥಳ ಯಾವುದು ಯಾವುದು ಭ್ರಕುಟಿ, ಅಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಮನಬುದ್ಧಿನ ಹೊರಗಡೆ ಕಳಿಸಬೇಕಾದ್ರೆ ಅಲ್ಲಿ ಆ ಸಂಸ್ಕಾರದಲ್ಲಿ ಇದೆಯಲ್ಲ, 5000 ವರ್ಷದ ಸಂಸ್ಕಾರ ಇದೆಯಲ್ಲ, ಸಂಸ್ಕಾರದಲ್ಲಿರುವಂತ ಕೆಲವೊಂದು ಧರಿಸ್ಕೊಂಡು ಏನ್ ಮಾಡ್ತದೆ, ಹೊರಗಡೆಗೆ ಹೋಗ್ತದೆ. ಯಾವ್ಯಾವ ಧರಿಸ್ಕೊಂಡು ಹೋಗ್ತದೆ, ಯಾವ್ಯಾವ ಧರಿಸ್ಕೊಂಡು ಹೋಗ್ಬೋದು? ಮಾಡಿದ ನಮ್ಮ ಕರ್ಮದ ಫಲ. ನೋಡಿ ಯಾಕಂದ್ರೆ 108 ಡ್ರೆಸ್ ಇರೋದು ನಿಮ್ ಮಾಡಿದ ಕರ್ಮದ ಫಲನೇ ಅದು. ನೀವೇ ಹಣ ಕೊಟ್ಬಿಟ್ಟು ಸಂಪಾದನೆ ಮಾಡಿ ತಾನೆ, ನಾವೆಲ್ಲಾನು ಧರಿಸ್ಕೊಂಡು ಹೋಗೋದಿಲ್ವಲ್ಲ. ಅವಾಗ ಏನ್ ಬೇಕು ಅದಂತಾನೆ ಧರಿಸ್ಕೊಂಡು ಹೋಗ್ತೀವಿ. ಹಾಗೆ ಏನೇನ್ ಧರಿಸ್ಕೊಂಡು ಹೋಗ್ಬೋದು ಆತ್ಮ? ಪರಮಾತ್ಮನ ಸಪ್ತಗುಣ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅಲ್ವಾ? ಈ ಜನ್ಮದ ಶಿಕ್ಷಣ, ಸಂಬಂಧಿಗಳು, ವ್ಯಕ್ತಿಗಳು, ಕರ್ಮದ ಫಲ, ಅಳು, ದುಃಖ, ನೋವು, ಸಮಸ್ಯೆ, ಕೂಗು, ಹೊಗಳಿಕೆ, ಸಮಾನ, ನಿರೀಕ್ಷೆ, ದೇಹಭಾನ, ದೇಹಾಭಿಮಾನ, ಇದೆಲ್ಲ ಇದೆಯೋ ಇಲ್ವೋ? ಅದೆಲ್ಲ ಧರಿಸ್ಕೊಂಡು ಹೋಗ್ತೀವೋ ಇಲ್ವೋ?
ಅದನ್ನೆಲ್ಲ ತೆಗ್ದು ಅದ್ರ ಬಿಟ್ಟು ಜೊತೆಗೆ ಸ್ವಲ್ಪ ಸ್ವಲ್ಪ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿನೂ ಕೂಡ ಏನಿದೆ. ಜೊತೆಲಿದೆ. ಈಗ ಪ್ರಶ್ನೆ ಸರಿಯಾಗಿ ಉತ್ತರ ಹೇಳ್ಬೇಕು. ಏನ್ ಹೇಳ್ಬೇಕು? ಸರಿಯಾಗಿ ಉತ್ತರ. ಸರಿ. ಸುಳ್ಳು ಹೇಳ್ಬಾರ್ದು. ಹೇಳ್ತಿರ್ತಾನೆ. ಹೌದು. ಹಾ. ಪ್ರಶ್ನೆ ಏನು ಅಂತಂದ್ರೆ, ನಿಮ್ಮ ಬೀರುವಿನಲ್ಲಿರುವಂತ 108 ಡ್ರೆಸ್ ಅಲ್ಲಿ ಕುಮಾರಿಗೆ ಸಂಬಂಧಪಟ್ಟಂತ ವೈಟ್ ಡ್ರೆಸ್ ಎಷ್ಟಿದೆ? ಸತ್ಯ ಹೇಳ್ಬೇಕು. 2, 3. ಹಾ, ಉಳ್ದವ್ರು ಹೇಳಿ. ನಾನೊಂದು 5 ಜೊತೆ ಇದೆ ಅಣ್ಣ. 5% 4 ಸೆಟ್ ಇದೆ. ಆ 4 ಸೆಟ್ ಇದೆ ನನ್ನ ಹತ್ರ. 4 ಸೆಟ್ ಇದೆ. 108ರಲ್ಲಿ 4 ಅಂದ್ರೆ ಏನರ್ಥ? ಒಂದು ನನ್ನ ಜೀವನದಲ್ಲಿ ಎಷ್ಟು ಸಮಯ ಆ ಡ್ರೆಸ್ ಅನ್ನ ಹಾಕೊಳ್ತಾ ಧರಿಸ್ತಾ ಇದೆ, ಅದೆಲ್ಲ ನಮ್ಗೆ ಗೊತ್ತಾಗತ್ತಲ್ವಾ? ಸರಿ, 4 ಇರ್ಲಿ. ಅದು ಇನ್ನು ಮೇಲೆ ಹೊಸ ಡ್ರೆಸ್ ಖರೀದಿ ಮಾಡ್ಲಿಕ್ಕೆ ಹೋದಾಗ ನಾವ್ ಯಾವ ಡ್ರೆಸ್ ತಗೊಳ್ಬೇಕು? ವೈಟ್. ವೈಟ್. ಅದು ಗಮನ ಇರಬೇಕು ತಾನೆ. ಅದು ಧರಿಸಬೇಕು ಅಂತಂದ್ರೆ ಹೆಚ್ಚಿನ ಸಮಯ ನಾನೇನ್ ಮಾಡ್ಬೇಕು? ಅಭ್ಯಾಸ. ಮಾಡ್ಬೇಕು. ಇವಾಗ ನಮ್ಮ ಕತೆ ಕೇಳಿ. ನಾವು ಲೌಕಿಕದಲ್ಲಿ ಇದ್ದೀವಿ, ನಾವು ಈಶ್ವರ ಸೇವೆ ಮಾಡ್ತೀವಿ. ಹೋದಲ್ಲೆಲ್ಲ ನಮ್ಗೆ ಏನ್ ಕೊಡ್ತಾರೆ? ವೈಟೇ ಕೊಡ್ತಾರೆ. ಅವಾಗ ಯಾವ್ದು ಧರಿಸ್ಬೇಕಾಯ್ತು? ವೈಟ್. ವೈಟ್. ಅದರ ಪರಿಣಾಮ ಏನಾಯ್ತು ಅಂತಂದ್ರೆ, ಬೆಂಗಳೂರಿಗೆ ಹೋದಾಗ್ಲೂ ವೈಟ್, ಕ್ಲಾಸ್ ಮಾಡ್ಬೇಕಾದ್ರೂ ವೈಟ್, ಮನೇಲಿ ಹಾಕೊಳ್ಬೇಕಾದ್ರೂ ವೈಟ್, ಮನೆ ಹಿಂದ್ಗಡೆ ಹುಲ್ ತೆಗಿಬೇಕಾದ್ರೂ ವೈಟ್, ಗಟರ್ ಕ್ಲೀನ್ ಮಾಡ್ಬೇಕಾದ್ರೂ ವೈಟ್. ವೈಟ್. ಯಾಕೆ? ಇರೋದೇ ಬೇರೆದಿಲ್ವಲ್ಲ ಅಲ್ಲಿ. ಬೇರೆದಿಲ್ಲ ಅಂತಂದ್ಮೇಲೆ ಏನ್ ಮಾಡ್ಬೇಕಾಯ್ತು? ಅದನ್ನೇ ಅದು ಇವತ್ತು 25 ವರ್ಷದಿಂದ ಈಗ ಬಂದಿದೆ ಅಂತಂದ್ರೆ, ಅದು ಮೊದಲು ನನ್ನ ಕಂಡೀಷನ್ ಹೆಂಗಿತ್ತು? ಅವಾಗ ಕಲರ್ ಇತ್ತು ತಾನೆ. ಹೌದು. ಆವಾಗ ನಾವು ನಿಧಾನಕದ ವೈಟ್ ಕಡೆ ಗಮನ ಕೊಡ್ತಾ ಬಂದಾಗ ಇವಾಗ ಏನಾಗಿದೆ? ಸದಾಕಾಲ ಏನಾಗಿದೆ? ಬಂದಿದೆ. ಹಾಗೆ ಇಲ್ಲೂ ಕೂಡ ಹೇಳ್ತಾರೆ, ನಿಧಾನಕ್ಕೆ ನೀವೇನ್ ಮಾಡ್ಬೇಕು? ಸ್ವಮಾನ ಸಂಸ್ಕಾರದಲ್ಲಿ ಯಾವ್ದು ಜಾಸ್ತಿ ಆಗ್ಬೇಕು? ಸ್ವಮಾನ. ಶಾಂತಿ, ಸುಖ. ಅಂದ್ರೆ ಸ್ವಮಾನ ಅಂತಂದ್ರೆ ಅದರಿಂದ ಆತ್ಮದ ಮಾನ ಏನಾಗ್ಬೇಕು? ಜಾಸ್ತಿ ಆಗ್ಬೇಕು. ಯಾರ ಮಾನ? ಆತ್ಮದ ಮಾನ. ಸರಿ, 50,000 ರೂಪಾಯಿ ಸೀರೆ ಉಟ್ಕೊಂಡು ಆತ್ಮದ ಮಾನ ಜಾಸ್ತಿ ಆಗತ್ತೋ ಆಗಲ್ವೋ? ಇಲ್ಲ. ದೇಹದ ಮಾನ ಜಾಸ್ತಿ ಆಗುತ್ತೆ. 8 ಫ್ಲೋರ್ ಬಿಲ್ಡಿಂಗ್ ಅನ್ನ ಕಟ್ಕೊಂಡಿದ್ರೆ ಆತ್ಮದ ಮಾನ ಜಾಸ್ತಿ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಊರ್ನವರಿಗೆಲ್ಲ ಬಾಯಿಗೆ ಬಂದಾಗ ಬೈದ್ರೆ ಆತ್ಮದ ಮಾನ ಜಾಸ್ತಿ ಆಗತ್ತೋ ಇಲ್ವೋ? ಆಗೋದಿಲ್ಲ. ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರದ ಒಳ್ಳೆ ಬ್ರಹ್ಮ ಭೋಜನವನ್ನ 3 ಸಮಯ ತಿಂದ್ರೆ ಆತ್ಮದ ಮಾನ ಜಾಸ್ತಿ ಆಗತ್ತೋ ಇಲ್ವೋ? ಆಗೋದಿಲ್ಲ. ಆತ್ಮದ ಮಾನ ಜಾಸ್ತಿ ಆಗೋದು ಯಾವಾಗ? ಪರಮಾತ್ಮನ ಸಪ್ತಗುಣಗಳು ಧರಿಸ್ಕೊಂಡ, ಭಗವಂತ ನೆನಪು ಮಾಡಿದಾಗ, ಅವನ ನೆನಪಿನ ವಿಕರ್ಮ ವಿನಾಶ ಆದಾಗ, ಅದು ಸ್ವಚ್ಛವಾದಾಗ, ಸಪ್ತಗುಣಗಳಿಂದ ಆಟ ಆಡಿದಾಗ, ಆ ಆಹಾರವನ್ನು ನಾನು ಸ್ವೀಕಾರ ಮಾಡಿದಾಗ, ಬೇರೆಯವರಿಗೆ ದಾನ ಧರ್ಮವನ್ನ ಮಾಡಿದಾಗ, ಅವಾಗ ಆತ್ಮದ ಮಾನ ಏನಾಗ್ತದೆ? ಜಾಸ್ತಿ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇವತ್ತು ನನ್ನ ಮಕ್ಕಳು ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೆ ಮನಬುದ್ಧಿಯಿಂದ ಯಾವುದನ್ನು ಧರಿಸಿದ್ದಾರೆ? ಸ್ವಮಾನ, ದೇಹದ ಮಾನವನ್ನ ಧರಿಸಿದಾರೋ, ವಿಕಾರದ ಮಾನವನ್ನ ಧರಿಸಿದಾರೋ, ಜನರ ಮಾನವನ್ನ ಧರಿಸಿದಾರೋ, ಅಥವಾ ಆತ್ಮದ ಮಾನ? ಎಸ್, ಬಾಬನ ಮಗು ಆಗ್ಬಿಟ್ಟು ನಾನೇನ್ ಮಾಡ್ತಿದ್ದಾನೆ? ನಿಜವಾದಂತ ಸಂಗಮ ಯುಗದ ಸುಖವನ್ನ ನಾನೇನ್ ಮಾಡ್ತಿದ್ದೇನೆ? ಅನುಭವಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಬಾಬಾ. ಆ ನಶೆಯಲ್ಲಿ, ಆ ಖುಷಿಯಲ್ಲಿ ನೀವು ಇದ್ದೀರಾ. ನಾವ್ ಏನ್ ಧರಿಸ್ತೀವಿ ಅದೇ ತಾನೇ ನಮ್ಗೆ ಕಾಣತ್ತೆ, ಅದೇ ತಾನೇ ಬೇರೆಯವ್ರಿಗೆ ಕಾಣತ್ತೆ. ಹೌದು ಅಲ್ವೋ? ಹೌದೌದು. ವೈಟ್ ಡ್ರೆಸ್ ಹಾಕೊಂಡು ಊರೆಲ್ಲ ಸುತ್ಕೊಂಡ್ ಬಂದ್ರೆ ಜನರಿಗೆಲ್ಲ ಕೆಂಪು, ಹಳದಿ ಎಲ್ಲ ಕಾಣತ್ತಲ್ವಾ? ವೈಟ್ ಮಾತ್ರ ಕಾಣುತ್ತೆ ಅಲ್ವಾ? ಹಾಗೆ ಶಾರೀರಿಕವಾಗಿ ಹೇಗೆ ಧರಿಸ್ತಿರೋ ಹಾಗೆ ನಿಮ್ಮ ಮನಸ್ಸು ಬುದ್ಧಿಯಿಂದ ನೀವೇನ್ ಧರಿಸಿದಿರೋ ಅದರ ಪರಿಣಾಮ ನಿಮ್ಮ ಒಂದೊಂದು ಕರ್ಮದ ಮೇಲೆ ಪ್ರತಿಫಲನ ಆಗತ್ತೆ. ಆಗುತ್ತಾಗಲ್ವೋ? ಆಗುತ್ತೆ ಅಲ್ವಾ? ಈಗ ನಾನು ಬೆಳಗ್ಗೆ ಉದ್ದಿನ ದೋಸೆ ತಿಂತೇನೆ ಅಂತ ತಿಳ್ಕೊಳ್ಳಿ. ಏನ್ ತಿಂತೇನೆ? ದೋಸೆ. ಉದ್ದಿನ ದೋಸೆ ನಾನು ತಿಂದಾಗ ನನಗೆ ತೇಗು ಬಂದಾಗ ಏನಾಗ್ತದೆ? ಪುರಿಯ ತೇಗು ಬರ್ತದೆ. ಇಲ್ಲ, ಅದೇ ಬರ್ತದೆ. ಯಾವ ತಿಂದಿದೀವೋ ಅದೇ ತಾನೇ ಬರ್ತದೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಬಾಬಾ ಯಾರನ್ನ ನೋಡ್ತಿದಾರಂತೆ? ಸ್ವಮಾನ ಧಾರಿ. ಯಾರು ಆತ್ಮದ ಮಾನವನ್ನ ಧರಿಸಿಕೊಂಡು ವಿಶ್ವಕ್ಕೆ, ಕರ್ಮದಲ್ಲಿ, ಸೇವೆಗೆ, ಕರ್ಮಕ್ಷೇತ್ರಕ್ಕೆ ಇಳಿದಾರೋ ಅಂತ ವಿಶೇಷ ಮಕ್ಕಳನ್ನ ಬಾಬಾ ಏನ್ ಮಾಡ್ತಿದ್ದಾರೆ?
ನೋಡ್ತಾ ಇದ್ದಾರೆ. ಅವರು ವಿಶೇಷ ಯಾಕೆ? ಅವ್ರ ವಿಶೇಷ ಯಾಕೆ? ಅಷ್ಟು ಸ್ಟಾಕ್ ಇದ್ರೆ ತಾನೇ ಧರಿಸ್ಲಿಕ್ಕೆ ಸಾಧ್ಯ. ಹೌದು. ಧರಿಸುವಂತ ಯೋಗ್ಯತೆನೂ ಇರಬೇಕು, ಮಾತ್ರ ವಿಧಿನೂ ಕೂಡ ಗೊತ್ತಿರಬೇಕು. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನೀವು ಕರ್ಮವನ್ನ ಮಾಡಬೇಕಾದ್ರೆ ಮನಸ್ಸಿನಿಂದ ಯಾವುದನ್ನ ಧರಿಸಿರ್ತೀರಿ? ಯಾವ್ದನ್ನ ಧರಿಸಿರ್ತೀರಿ? ಆತ್ಮ. ಆತ್ಮಕ್ಕೆ ಸಂಬಂಧಪಟ್ಟಿ ಧರಿಸಿರ್ತೀರೋ, ಶರೀರಕ್ಕೆ ಸಂಬಂಧಪಟ್ಟಿ ಧರಿಸಿರ್ತೀರೋ? ರಾಮನಿಗೆ ಸಂಬಂಧಪಟ್ಟಿ ಧರಿಸಿರ್ತೀರೋ, ರಾವಣಿಗೆ ಸಂಬಂಧಪಟ್ಟಿ ಧರಿಸಿರ್ತೀರೋ? ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. हर एक बच्चे का समान इतना विशेष है जो विश्व में कोई भी आत्मा का नहीं है. ಪ್ರತಿಯೊಂದು ಆತ್ಮರ ಸಮಾನ ಇಷ್ಟು ವಿಶೇಷವಾಗಿದೆ ಅಂತಂದ್ರೆ ವಿಶ್ವದ ಯಾವ ಆತ್ಮನಲ್ಲೂ ಕೂಡ ಏನಿಲ್ವಂತೆ, ಆ ಗುಣ ಇಲ್ವಂತೆ. ಯಾಕೆ? ಯಾಕಿಲ್ಲ? ಯಾಕಿಲ್ಲ ಅಂದ್ರೆ ಅವ್ರ ಅದು ಇಲ್ಲ ಅವ್ರು ಧರಿಸೋದು ಹೆಂಗೆ? ಭಾವನ ಜ್ಞಾನನಿಲ್ಲ. ಇವಾಗ ಜನರ ಹತ್ರ ಶಾಂತಿ ಇದೆಯೋ ಇಲ್ವೋ? ಇಲ್ಲ. ಇಲ್ಲ. ನಮ್ಮ ವೈಟ್ ಡ್ರೆಸ್ ಇಲ್ಲ ಅಂತ ನಾವು ಧರಿಸ್ಲಿಕ್ಕೆ ಆಗತ್ತಾ? ಇಲ್ಲ. ಆಗೋದಿಲ್ಲ. ವೈಟ್ ಡ್ರೆಸ್ ಹಾಕೊಳ್ಬೇಕು ಅಂತಂದ್ರೆ ಮೈ ಗಲೀಜ್ ಇರಬೇಕು, ಕ್ಲೀನ್ ಆಗಿರ್ಬೇಕು. ಆಗಿರ್ಬೇಕು. ಕ್ಲೀನ್ ಆಗಿರ್ಬೇಕು. ಮೈ ಪೂರ್ತಿ ಗಲೀಜ್ ಹಾಕೊಂಡ್ಬಿಟ್ಟು ವೈಟ್ ಡ್ರೆಸ್ ಹಾಕೊಂಡು ಏನಾಗ್ತದೆ? ವೈಟ್ ಡ್ರೆಸ್ ಕೂಡ ಗಲೀಜಾಗುತ್ತೆ. ಈಗ ವೈಟ್ ಡ್ರೆಸ್ ಹಾಕೊಂಡಿದ್ದೀರಾ, ಅಡಿಗೆ ಮಾಡ್ತಿದ್ದೀರಾ, ಸರಿನಾ? ಅಡಿಗೆ ಮಾಡ್ತಾ ಮಾಡ್ತಾ ಏನಾಗ್ತದೆ ಅಂತಂದ್ರೆ ಕೈಗೇನು ಮಣ್ಣು ತಾಗ್ತದೆ, ಅದನ್ನ ಬಟ್ಟೆಗೆ ಹಿಂಗೆ ಒರೆಸೋದು. ಬಟ್ಟೆ ಹೆಂಗಿರ್ತದೆ? ಅದೇ ಕಲರ್ ಬಟ್ಟೆ ಆದ್ರೆ ಕಾಣೋದಿಲ್ಲ ಅಲ್ವಾ? ಕಾಣಿಸೋದಿಲ್ಲ. ಆವಾಗ ವೈಟ್ ಡ್ರೆಸ್ ಹಾಕೊಂಡ ನಾನೇನ್ ಮಾಡ್ಬೇಕು? ಕ್ಲೀನ್ ಆಗಿರ್ಬೇಕು ಅಂತ ಕೈ ಕಾಲನ್ನ ಗಲೀಜಾಗಿರುವಂತ ಜಾಗದಲ್ಲಿ ಏನ್ ಮಾಡಬಾರ್ದು? ಇಡಬಾರ್ದು. ಹೇಳ್ಕೊಂಡು ಹೋಗ್ಬಾರ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಮಕ್ಕಳು ಇಂತಹ ಸಮಾನ ನಿಶ್ಚಯದಲ್ಲಿ ಇದೆ ಅಂತಂದ್ರೆ ವಿಶ್ವದ ಬೇರೆ ಯಾವ ಆತ್ಮನೂ ಕೂಡ ಈ ರೀತಿ ನಶೆಯಲ್ಲಿ ಇಲ್ಲ. ಅಂದ್ರೆ ಬಾಬಾ ಹೇಳೋದು ಪ್ರತಿದಿನ ಬೆಳಗಿಂದ ಸಾಯಂಕಾಲದವರೆಗೂ ಪ್ರತಿ ಕರ್ಮದಲ್ಲಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ನೀವು ಆತ್ಮಿಕ ಸ್ವಮಾನದಲ್ಲಿ ಇದ್ದೀರಾ ಅಥವಾ ಶಾರೀರಿಕ ಮಾನದಲ್ಲಿ ಇದ್ದೀರಾ? ಅಂದ್ರೆ ಹಣ ಸಂಪಾದನೆ ಮಾಡ್ಬೇಕು, ದುಡ್ಡು ಬೇಕು, ಸಮಸ್ಯೆ ಪರಿಹಾರ ಮಾಡ್ಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಬಾಡಿಗೆ ಕೊಡಬೇಕು, ಬಂಗಾರ ಮಾಡ್ಕೊಳ್ಬೇಕು, ಈ ಇಚ್ಛೆ ಆಸೆ ಇಟ್ಕೊಂಡ್ಬಿಟ್ಟು ಕರ್ಮಕ್ಷೇತ್ರಕ್ಕೆ ಇಳಿತಾ ಇದ್ದೀರೋ ಅಥವಾ 5,000 ವರ್ಷಕ್ಕೆ ಬೇಕಾಗಿರುವಂತಹ ಏನ್ ಹೇಳಿ ಆಧ್ಯಾತ್ಮಿಕ ಅಷ್ಟ. ಈ ಲೌಕಿಕದಲ್ಲಿ ಕೆಲವರಿಗೆ ಕೆಲವೊಂದು ಹವ್ಯಾಸಗಳು ಇರ್ತವೆ. ಏನಿರ್ತವೆ? ಹವ್ಯಾಸ. ಕೆಲವರಿಗೆ ಏನೊಂದು ಮನೇಲಿರೋದು ಯಾವುದೇ ವಸ್ತು ಬಿಸಾಕೋದಿಲ್ಲ, ಅವ್ರು ಇಟ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರಿಗೆ ಏನು ಅಂದ್ರೆ ಸ್ಟ್ಯಾಂಪ್ಗಳನ್ನು ಸ್ಟಾಕ್ ಮಾಡೋದು, ಕೆಲವರಿಗೆ ಕಾಯಿನ್ಗಳನ್ನು ಸ್ಟಾಕ್ ಮಾಡೋದು, ಕೆಲವರಿಗೆ ಹಳೆ ಹಳೆ ವಸ್ತುಗಳನ್ನ ಸ್ಟಾಕ್ ಮಾಡೋದು ಅಲ್ವಾ? ಕೆಲವರಿಗೆ ಹಣ ಸ್ಟಾಕ್ ಮಾಡೋದು, ಕೆಲವರಿಗೆ ಬಂಗಾರ ಸ್ಟಾಕ್ ಮಾಡೋದು, ಕೆಲವರಿಗೆ ವೆರೈಟಿ ಬಟ್ಟೆ ಸ್ಟಾಕ್ ಮಾಡೋದು. ಹಿಂಗೆ ಜನರಿಗೆ ಏನಿರ್ತದೆ? ಅಭ್ಯಾಸ ಇರುತ್ತೆ. ವೆರೈಟಿ ಹವ್ಯಾಸಗಳಿರ್ತವೆ. ಹಾಗೆ ನಿಮ್ಗೆ ಯಾವ ಹವ್ಯಾಸ ಇರಬೇಕು? ನಿರಾಕಾರ ಆತ್ಮಕ್ಕೆ ಸಂಬಂಧಪಟ್ಟಂತ ಶಕ್ತಿಯನ್ನು ಸ್ಟಾಕ್ ಮಾಡೋದು, ದಾನ ಮಾಡೋದು, ಅದರ ನಶೆಯಲ್ಲೇ ಇರೋದು, ಅದೇ ಬಿಸ್ನೆಸ್ ಅನ್ನ ಮಾಡೋದು. ಆದ್ಮೇಲೆ ಪ್ರಶ್ನೆ, ಪ್ರಪಂಚದಲ್ಲಿ ವೆರೈಟಿ ವ್ಯಾಪಾರ ಜನ ಮಾಡ್ತಾರೋ ಮಾಡಲ್ವೋ? ಅವ್ರು ಯಾವ ವ್ಯಾಪಾರ ಮಾಡ್ತಾರೋ ಅದನ್ನೇ ತಂದ್ಬಿಟ್ಟು ಸ್ಟಾಕ್ ಇಟ್ಕೊಳ್ತಾರೆ ತಾನೆ. ಹೌದು. ಹಾರ್ಡ್ವೇರ್ ಅಂಗಡಿಯವನು ಹಾರ್ಡ್ವೇರ್ ಐಟಮ್ ಇಟ್ಕೊಳ್ತಾರೆ, ಬೇಕರಿ ಐಟಮ್ ಬೇಕರಿಯವನು ಬೇಕರಿ ಇಟ್ಕೊಳ್ತಾರೆ, ಬಟ್ಟೆಯವನು ಬಟ್ಟೆ ಐಟಮ್ ಇಟ್ಕೊಳ್ತಾರೆ ಅಲ್ವಾ? ಅದ್ಮೇಲೆ ನೀವು ಯಾವ ವ್ಯಾಪಾರ ಮಾಡ್ಬೇಕು? ಅಂದಮೇಲೆ ಅಷ್ಟು ವ್ಯಾಪಾರ ಮಾಡ್ಲಿಕ್ಕೆ ನಿಮ್ಮ ಹತ್ರ ಅಷ್ಟು ಸ್ಟಾಕ್ ಇದೆಯಾ? ಸಾಲ ಎಲ್ಲ ಕ್ಲಿಯರ್ ಆಗಿದ್ಯಾ? ಅಷ್ಟು ಸಮಯ ದಿನದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಅದನ್ನ ಸ್ಟಾಕ್ ಮಾಡ್ಕೊಂಡಿದ್ದೀರಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ಸೂಕ್ಷ್ಮವಾಗಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಆದ್ಮೇಲೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿದ್ರೆ ಮಾಡ್ಬೇಡಿ. ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ. ಪ್ರತಿದಿನ ನಾನು ಕರ್ಮ ಮಾಡಬೇಕಾದ್ರೆ ಎಷ್ಟು ಇದನ್ನ ತೆಗೆದುಕೊಂಡು ಏನ್ ಮಾಡ್ತೀನಿ, ಕರ್ಮವನ್ನ ಮಾಡ್ತಾ ಇದ್ದೀನಿ. ಇದರ ಆಧಾರದ ಮೇಲೆ ನಿಮ್ ಕರ್ಮದಲ್ಲಿ ಏನ್ ಸಿಗ್ತದೆ? ಸಫಲತೆ ಸಿಗ್ತದೆ. ಅದು ಇಲ್ಲ ಅಂತಂದ್ರೆ ನೀವೆಲ್ಲೇ ಕರ್ಮ ಮಾಡಿ, ಈಶ್ವರಿ ಸೇವೆನಾದ್ರೂ ಮಾಡಿ, ಸೇವಾ ಕೇಂದ್ರದಲ್ಲಾದ್ರೂ ಇರಿ, ಮೌಂಟ್ ಅಬುನಲ್ಲಾದ್ರೂ ಎಲ್ಲಿ ಬೇಕಾದಿದ್ರು ಕೂಡ ಮಾನಸಿಕವಾಗಿ ಇದು ನಿಮ್ಮ ಜೊತೆಲಿ ಇಲ್ಲ ಅಂತಂದ್ರೆ ಕರ್ಮದಲ್ಲಿ ನಿಮ್ಗೆ ಸಫಲತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆನೂ ಕೂಡ ನೀವು ಖುಷಿಯಾಗಿರ್ಬೇಕಂದ್ರೆ ನಿಮ್ಮ ಏನು ಸ್ಟಾಕ್ ಇರಬೇಕು? ಅದಕ್ಕೆ ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ನಮ್ಮ ತನುವನ್ನು ಬಾಬನೆ ಕೊಟ್ಬಿಟ್ರು, ಧನವನ್ನು ಕೊಟ್ಬಿಟ್ರು, ಸಂಬಂಧವನ್ನ ಕೊಟ್ಬಿಟ್ರು. ಏನ್ ಸ್ಟಾಕ್ ಮಾಡ್ತಾ ಹೋದ್ರು?
ನಿರಾಕಾರ ಸಂಪಾದನೆ. ಆತ್ಮಕ್ಕೆ ಬೇಕಾಗಿರೋದು ಏನ್ ಮಾಡ್ತಾ ಹೋದ್ರು? ಸ್ಟಾಕ್ ಮುಖಾತ್ಮ. ಸ್ಟಾಕ್ ಸ್ಟಾಕ್ ಸ್ಟಾಕ್. ಉಳಿದೆಲ್ಲ ಸಾಧನವನ್ನು ಯಾರಿಗೆ ಒಪ್ಪಿಸ್ಬಿಟ್ರು ಬಾಬಾ? ಶುಭ ಶುಭಾಬನಿಗೆ. ಹಾಗೆ ನಾವು ಕೂಡ ಏನ್ ಮಾಡ್ಬೇಕು? ಫಾಲೋ ಫಾದರ್. ಓಂ ಶಾಂತಿ. ಓಂ ಶಾಂತಿ. ಶಾಂತಿ.